ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ನಿಮ್ಮ ಉತ್ತಮವಾದ ಕರ್ಮದ ಉದ್ದೇಶಗಳಲ್ಲೂ ಕೂಡ ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಮಾತು ಸತ್ಯವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಹನಿ ಹನಿಗೂಡಿದರೆ ಹಳ್ಳ ಅಂತಾರಲ್ಲ, ಅದೇ ರೀತಿ ಇಲ್ಲಿ ಹನಿ ಹನಿಗೂಡಿಸಿ ಬಾಬಾ ಒಂದು ರುದ್ರ ಹೋಮ ಆಗಿರ್ಬೋದು, ಗುರು ಸೇವೆ ಆಗಿರ್ಬೋದು, ಗುರು ಪೂರ್ಣಿಮೆಯೆಂದು ನಡೆದ ಎಲ್ಲ ರೀತಿಯ ಒಂದು ದೈವ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಹನಿ ಕೂಡ ಒಂದು ಪ್ರಾರ್ಥನೆ ಆಗಿರ್ಬೋದು, ಒಂದು ಸೇವೆ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಸೇರಿದ್ದಕ್ಕೆ ಅದು ಅಷ್ಟು ಯಾವುದೇ ರೀತಿ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಿತು. ಅದಕ್ಕೆ ಮತ್ತೊಮ್ಮೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಆ ಭಗವಂತನ ಕೃಪೆಗೆ ಖಂಡಿತ ನೀವು ಪಾತ್ರರಾಗಿದ್ದೀರಾ. ನಂಬಿಕೆ ಇಡಿ, ನಿಮ್ಮನ್ನು ಗುರುವು ಆಯ್ಕೆ ಮಾಡಿಕೊಂಡಿದ್ದಾರೆ ಆ ಸೇವೆಗೆ ಅಂದರೆ ಖಂಡಿತ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಅವರೇ ಕೊಡ್ತಾರೆ. ಆ ಭಾರವನ್ನು ಅವರೇ ಸ್ವೀಕಾರ ಮಾಡಿದರೆ ನಿಮ್ಮ ಉತ್ತಮವಾದ ದಿನಗಳು ಪ್ರಾರಂಭವಾಗಿದ್ದಾವೆ ಅಂತ ಹೇಳಿ ನಂಬಿಕೆ ಇಟ್ಟು ಮುಂದೆ ಸಾಗಿ. ಮೊದಲನೇದಾಗಿ ಇಲ್ಲಿ ಪ್ರಸ್ತುತ ಈಗಿನ ಎನರ್ಜಿಯ ಪ್ರಕಾರ ಸ್ವಲ್ಪ ದಿನದ ಮಟ್ಟಿಗಾದರೂ ನೀವು ಒಂಟಿಯಾಗಿರೋದನ್ನು ಇಲ್ಲ ಒಂಟಿಯಾಗಿ ನಡೆಯೋದನ್ನು ಕಲೀಲೇಬೇಕು. ಇದು ನಿಮಗೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಬರ್ತದೆ. ಇದರ ಅನುಭವ ಈಗಾಗಲೇ ನಿಮಗಾಗಿದೆ. ಈ ಸಮಯ ಅನ್ನೋದು ಒಂದಿಷ್ಟು ಸಮಸ್ಯೆ ಕೆಲಸಗಳನ್ನು ನಿಮ್ಮೆದುರಿಗೆ ತಂದು ನಿಲ್ಲಿಸಿದೆ, ಇಲ್ಲ ಅಂತಲ್ಲ. ಆದರೆ ಸಣ್ಣ ನೀರಿನ ಹನಿಯಾಗಿದೆ ಜೀವನ. ಆದರೆ ಕೆಲವರು ನಿಮ್ಮೆದುರಿಗೆ ಅಹಂಕಾರದ ವರ್ತನೆಯನ್ನು ಎಷ್ಟು ಮಾಡ್ತಾ ಇದ್ದಾರೆ ಅಂದರೆ ಸಾಗರಕ್ಕಿಂತ ಹೆಚ್ಚಾದ ಒಂದು ಅಹಂಕಾರದ ವರ್ತನೆಯನ್ನು ನಿಮಗೆ ತೋರಿಸ್ತಾ ಇದ್ದಾರೆ. ಅಹಂಕಾರ ನಿಮಗೇನು ಮಾಡ್ತಾ ಇಲ್ಲ, ನೀವು ಆ ಒಂದು ಫೀಲ್ ಮಾಡಿಕೊಂಡಾಗ, ಅಂದರೆ ಅಹಂಕಾರ ತೋರಿಸ್ತಾ ಇರೋದನ್ನು ಫೀಲ್ ಮಾಡಿಕೊಂಡಾಗ ಅಷ್ಟೇ ನಿಮಗೆ ನೋವಾಗ್ಬೋದು. ಆದರೆ ಅಹಂಕಾರದ ಫೀಲ್ ಅದು ಅವರ ಒಂದು ಕರ್ಮ ಇಲ್ಲ ಅವರ ವ್ಯಕ್ತಿತ್ವ ಅನ್ನೋ ರೀತಿಯಲ್ಲಿ ನೋಡಿದಾಗ ಅದು ನಿಮ್ಮ ಮೇಲೆ ಹಾನಿ ಮಾಡೋದಿಲ್ಲ. ಹಾಗಾಗಿ ಅಹಂಕಾರ ಕೆಲವರು ತೋರಿಸ್ತಾ ಇದ್ದಾರೆ ಅಂದರೆ ಅದು ಅವರ ವಿನಾಶಕ್ಕೆ ಅವರು ದಾರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಬೇಕು. ನೀವು ಮುಂದೆ ಹೋಗಬೇಕು, ಅಲ್ಲಿ ನಿಲ್ಲಬಾರ್ದು, ಆ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಳ್ಬಾರ್ದು. ಆಗ ಯಾವುದೇ ರೀತಿ ನಿಮಗೆ ನೋವು ಇರೋದಿಲ್ಲ. ಅಂದರೆ ಪ್ರತಿಕ್ರಿಯೆ ನೀಡಬೇಡಿ, ಎಲ್ಲ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡಬೇಕು ಅಂತ ಇಲ್ಲ. ಯಾವುದಕ್ಕೆ ನೀಡಬೇಕು ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಬುದ್ಧಿವಂತಿಕೆಗೆ ಅನುಸಾರವಾಗಿ ನಿಮಗೆ ಅಹಂಕಾರ ಯಾವುದೇ ರೀತಿ ಪರಿಣಾಮ ನಿಮ್ಮ ಜೀವನದ ಮೇಲೆ ನಿಮ್ಮ ಮೇಲೆ ಬೀರೋದಿಲ್ಲ. ಇಲ್ಲಿ ಈ ವಿಚಾರ ನಿಮಗೆ ತುಂಬಾ ಕನೆಕ್ಟ್ ಆಗ್ತಾ ಇದೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ. ಯಾಕಂದರೆ ಈ ಎನರ್ಜಿ ಅದೇ ರೀತಿ ಕ್ಲೈಮ್ ಆಗ್ತಾ ಇದೆ. ಅಂದರೆ ಇಲ್ಲಿ ಕೆಲವು ನಿರ್ಧಾರಗಳನ್ನು ನೀವು ತೆಗೆದುಕೊಳ್ತಾ ಇಲ್ಲ. ಅದು ನಿಮ್ಮ ಮಗುವಿನ ಭವಿಷ್ಯದ ವಿಚಾರದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಒಂದು ಸುಂದರ ಒಂದು ಜೀವನದ ಕನಸು ಏನು ಕಂಡಿದ್ರಲ್ಲ ಅದ್ರ ಬಗ್ಗೆ ಆಗಿರ್ಬೋದು, ಕೆಲವು ವಿಚಾರಗಳಲ್ಲಿ ಬದಲಾವಣೆ ಮಾಡಿಕೊಳ್ಳೋದಾಗಿರ್ಬೋದು. ಈ ರೀತಿಯಾಗಿ ಕೆಲವೊಂದು ವಿಚಾರಗಳು ಇದ್ದಾವೆ. ಅವುಗಳಲ್ಲಿ ನೀವು ನಿರ್ಧಾರ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು ಭಯದಿಂದ ನೀವು ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಜನರು ಏನು ಅಂದ್ಕೊಳ್ತಾ ಇದ್ದಾರೆ, ಇಲ್ಲ ನಿಮ್ಮವ್ರು ಏನು ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಈಗ ಉದಾಹರಣೆಯಾಗಿ ನಿಮ್ಮ ಮಗು ಯಾವುದೋ ಒಂದು ಬೇರೆ ಒಂದು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರುತ್ತೆ. ಅಂದರೆ ಅದು ಬೇರೆ ಒಂದು ಕಾರ್ಯಕ್ಷೇತ್ರದಲ್ಲಿ ಹೋಗಬೇಕು, ಮುಂದುವರಿಬೇಕು ಅನ್ನೋದು ಅದರ ಆಸೆ ಇರುತ್ತೆ. ಆದರೆ ಇಲ್ಲಿ ನಿಮ್ಮ ಕುಟುಂಬದ ಒತ್ತಡದಿಂದ ಆ ಮಗು ಅವ್ರು ಹೇಳಿದ್ದ ಒಂದು ರೀತಿಯಲ್ಲೇ ಓದಬೇಕು, ಇಲ್ಲ ಅದರಲ್ಲೇ ಆ ಫೀಲ್ಡಲ್ಲೇ ಮುಂದುವರಿಬೇಕು, ಈ ರೀತಿಯಾಗಿ ಅಲ್ಲಿ ಒಂದಿಷ್ಟು ಘಟನೆಗಳು ನಡೀತಾ ಇದ್ದಾವೆ. ಅದನ್ನು ನೀವು ಕಣ್ಣಾರ ನೋಡ್ತಾ ಇದ್ದೀರಿ. ಆದರೆ ನಿಮ್ಮ ಮಗುವಿನ ಪರವಾಗೂ ನೀವಲ್ಲಿ ಮಾತಾಡೋಕ್ಕಾಗ್ತಾಯಿಲ್ಲ, ನಿರ್ಧಾರ ತಗೊಳ್ಳೋಕ್ಕಾಗ್ತಾಯಿಲ್ಲ. ಯಾಕಂದರೆ ನೀವು ಕೂಡ ಅನಿವಾರ್ಯವಾಗಿ ಒಂದು ಸಂಬಂಧದಲ್ಲಿ ಬಂಧಿಸಲ್ಪಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ವೇದನೆ ಕರುಳು ಹಿಂಡಿದಂತಹ ಅನುಭವವನ್ನು ಕೊಡ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಜೀವನ ನಿಮಗಾಗಿ ಅಲ್ಲ, ಬೇರೆಯವರ ಒಂದು ನಿರ್ಧಾರಗಳಲ್ಲಿ ಜೀವಿಸ್ತಾ ಇದೆ ಅನ್ನೋದನ್ನು ಇಲ್ಲಿ ಸೂಚಿಸ್ತಾ ಇದೆ. ನೀವು ಸದಾ ಇನ್ನೊಬ್ಬರನ್ನು ಖುಷಿಯಾಗಿಡಲು ಬಯಸ್ತಾ ಇದ್ದೀರಾ. ಅದು ಯಾವ ರೀತಿ ಅಂದರೆ ನಿಮ್ಮ ಪ್ರೀತಿ ಮಾಡೋರನ್ನಾಗಿರ್ಬೋದು, ಇಲ್ಲ ನಿಮ್ಮ ಸುತ್ತಮುತ್ತ ಒಂದು ಪರಿಸರದವರನ್ನು, ಇಲ್ಲ ನಿಮ್ಮ ಸಂಬಂಧಗಳನ್ನು, ಹೀಗೆ ಕೆಲವರು ಸಂತೋಷವಾಗಿರಲಿ ಅಂಥೇಳಿ ನೀವು ಬಯಸ್ತಾ ಇದ್ದೀರಾ. ಅದು ಸ್ನೇಹಿತರಾಗಿರ್ಬೋದು, ಈ ಸಮಾಜದಲ್ಲಾಗಿರ್ಬೋದು, ಪ್ರತಿಯೊಬ್ಬರು ನಿಮ್ಮಿಂದ ಒಂದಲ್ಲ ಒಂದನ್ನು ಬಯಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ಅವರು ಖುಷಿಯಾಗಿ ಇರಬೇಕು ಅಂತೇಳಿ ನಿಮ್ಮ ಪ್ರಯತ್ನ ಏನಿದೆಯಲ್ಲ ಅದು ಇಲ್ಲಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ಅವರ ಮಾತನ್ನು ನೀವು ಕೇಳಬೇಕು. ಕೇಳದೇ ಇದ್ದರೆ ಅವ್ರು ನಿಮ್ಮನ್ನು ಕೆಟ್ಟವರು ಅಂದ್ಕೊಳ್ತಾರೆ, ಇಲ್ಲ ತಪ್ಪಾದ ವ್ಯಕ್ತಿ ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡ್ತಾರೆ. ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಕೆಲವು ಬಾರಿ ಇಲ್ಲಿ ಒಂದು ಪ್ರಶ್ನೆ ಯಾವ ರೀತಿ ಬರ್ತಾ ಇದೆ ಅಂದರೆ, ನೀವು ನಿಮಗೋಸ್ಕರ ಜೀವಿಸ್ತಾ ಇಲ್ಲ, ಕೇವಲ ಇನ್ನೊಬ್ರಿಗೋಸ್ಕರನೇ ಜೀವಿಸ್ತಾ ಇದ್ದೀರಾ, ಇನ್ನೊಬ್ಬರನ್ನ ಖುಷಿ ಪಡಿಸ್ಬೇಕು ಅಂತ ಜೀವಿಸ್ತಾ ಇದ್ದೀರಾ ಅಂದರೆ ಅದು ಖಂಡಿತ ತಪ್ಪು. ಯಾಕಂದರೆ ಇಲ್ಲಿ ನೀವು ಇನ್ನೊಬ್ಬರನ್ನ ಖುಷಿಪಡಿಸಿ ಬದುಕೋಕ್ಕಾಗೋದಿಲ್ಲ. ಯಾರ್ಯಾರನ್ನು ಅಂತೇಳಿ ಖುಷಿ ಪಡಿಸ್ತೀರಾ ಅಲ್ವಾ? ಮಕ್ಕಳನ್ನ ಖುಷಿ ಪಡ್ಸೋಕ್ಕೋದ್ರೆ ಅಲ್ಲಿ ಇನ್ನೊಬ್ಬರು ದುಃಖ ಪಡ್ತಾರೆ, ಗಂಡನನ್ನು ಖುಷಿ ಪಡ್ಸೋಕ್ಕೋದ್ರೆ ಅಲ್ಲಿ ಇನ್ನೊಂದು ರೀತಿಯಲ್ಲಿ ಸಂಬಂಧ ಹಾಳಾಗತ್ತೆ. ಈ ರೀತಿಯ ಅತ್ತೆ ಮಾವ, ಈ ರೀತಿ ಹೆಂಡತಿ, ಇದೊಂದು ತುಂಬ ಒಂದು ಗೊಂದಲದಲ್ಲಿ ನೀವು ಇದ್ದೀರಾ. ದ್ವಂದ್ವನೇ ನಡೀತಾ ಇದೆ ನಿಮ್ಮ ಮನಸ್ಸಲ್ಲಿ. ನಾನು ಯಾರ್ಯಾರನ್ನ ಅಂತ ಹೇಳಿ ಖುಷಿ ಪಡಿಸ್ಲಿ ಅಂತೇಳಿ ಅಲ್ವಾ? ಅಂದರೆ ನೀವು
ಒಬ್ಬರನ್ನ ಇಲ್ಲಿ ಖುಷಿಪಡ್ಸೋಕ್ಕೋಗಿ ಇನ್ನೊಬ್ಬರ ದುಃಖಕ್ಕೆ, ಇಲ್ಲ ಅಂದರೆ ಇನ್ನೊಬ್ಬರ ಕೋಪಕ್ಕೆ, ಇಲ್ಲ ಇನ್ನೊಬ್ಬರ ಟೀಕೆಗೆ ಕಾರಣರಾಗ್ತಾ ಇದ್ದೀರಾ. ಇದು ಎಲ್ಲೋ ಒಂದು ರೀತಿಲಿ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಇದೆ, ನಾನು ಏನು ಮಾಡಲಿ ಅನ್ನೋ ರೀತಿಲಿ. ಅಂದರೆ ಇದರಿಂದ ನೀವು ಹಿಂದೆ ಸರಿದ್ರೆ ಏನಂತಾರೆ, ನೀವು ತುಂಬ ಸ್ವಾರ್ಥಿಗಳು ಅಂಥೇಳಿ ಅಂದ್ಕೊಳ್ತಾ ಇದ್ದಾರಲ್ವಾ. ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಜನರು ಏನು ಅಂದ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರ ಅದು ಅವರ ಕೆಲಸ. ಆದರೆ ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿ ನಿಭಾಯಿಸೋದು, ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ನೀವು ಮಾಡೋದು. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅದರಲ್ಲಿ ನ್ಯಾಯ ಇದೆಯಾ ಅನ್ನೋದನ್ನು ನೋಡಿ ನೀವು ಮಾಡೋದು ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತದೆ. ಎಲ್ಲರನ್ನೂ ಸಂತೋಷವಾಗಿ ಇಡ್ತೀನಿ ಅನ್ನೋದು ಮೂರ್ಖತನ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಜೀವನಕ್ಕೆ ಈಗ ಬೇಕಾಗಿರೋ ವಿಚಾರ. ಹಾಗಾಗಿ ನಿರ್ಧಾರ ನಿಮ್ಮ ಕೈಯಲ್ಲೇ ಇದೆ. ಎಲ್ಲರನ್ನ ಖುಷಿಯಾಗಿಡ್ತೀನಿ ಅನ್ನೋದು ನಿಮ್ಮ ನಿರ್ಧಾರ ಆಗಿದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಸಂಬಂಧವನ್ನು ಖುಷಿಯಾಗಿಡಲು ಪ್ರಯತ್ನಿಸಿದರೆ ಇನ್ನೊಂದು ಸಂಬಂಧ ಅಲ್ಲಿ ಒಂದು ನಕಾರಾತ್ಮಕತೆಯನ್ನು ತೋರಿಸ್ಬೋದು, ಇಲ್ಲ ಸಿಟ್ಟಾಗ್ಬೋದು, ಈ ರೀತಿಯಾಗಿ ಕಾಣಿಸುತ್ತೆ. ಎಲ್ಲರನ್ನ ಖುಷಿಯಾಗಿಡುವ ಪ್ರಯತ್ನದಲ್ಲಿ ನೀವು ನಿಮ್ಮ ಖುಷಿಯನ್ನು ಕಳ್ಕೊಂಡ್ಬಿಡ್ತೀರಾ. ಇಂಥ ಸಮಯದಲ್ಲೇ ಅಂದರೆ ಇಂಥ ಸಂದಿಗ್ಧ ಸ್ಥಿತಿಯಲ್ಲೇ ನೀವಿದ್ದೀರಾ. ಇದೇ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಿದೆ. ನಿಮ್ಮ ನಿಜವಾದ ವ್ಯಕ್ತಿತ್ವ ಕಳೆದುಕೊಂಡ್ಬಿಡ್ತೀರಾ. ನೀವಾ ಅನ್ನೋ ರೀತಿಲಿ ಈ ಒಂದಿಷ್ಟು ಎಲ್ಲರನ್ನ ಖುಷಿಪಡಿಸ್ಬೇಕು ಅನ್ನೋ ವಿಚಾರದಲ್ಲಿ ಕಳ್ಕೊಳ್ತಾ ಇದ್ದೀರಾ. ಅದು ಹೇಗಾಗಿದೆ ಅಂದರೆ, ನೀವು ಒಬ್ಬ ಹಾಡುಗಾರ ಆಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಆದರೆ ಅಲ್ಲಿ ಕೆಲವರ ವಿರೋಧ ಇದೆ. ಅಂದರೆ ಅದು ಆಗೋದು ಬೇಡ ಅಂತೇಳಿ. ಮನೆಯಲ್ಲಿ 3 ಜನ ಇದ್ದರೆ ಒಬ್ಬರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಇನ್ನೊಬ್ಬರು ಅದು ಬೇಡ ನಾನು ಹೇಳಿದ್ದನ್ನು ಮಾಡು ಅಂತ ಹೇಳ್ಬೋದು, ಇಲ್ಲ ಇನ್ನೊಬ್ಬರು ಈ ಫೀಲ್ಡಲ್ಲಿ ಮುಂದುವರಿ ಅಂತಲೂ ಹೇಳ್ತಾ ಇರ್ಬೋದು. ಇದರಿಂದ ನಿಮ್ಮ ಮನಸ್ಸಲ್ಲಿ ಅಂದರೆ ಅವ್ರು 3 ಜನನೂ ನೋಯಿಸೋಕ್ಕೂ ಇಷ್ಟ ಇಲ್ಲ, ಹಾಗಂತ ಅವರನ್ನು ಖುಷಿಪಡಿಸೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿ ಒತ್ತಡದಲ್ಲಿ ನೀವಿದ್ದೀರಾ. ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಅಂತರಂಗ ಅನ್ನೋದೊಂದು ಇರುತ್ತೆ. ಗೈಡೆನ್ಸ್ ನಿಮ್ಮ ಎದುರಿಗೆ ಎಷ್ಟೇ ರೀತಿಯಲ್ಲಿ ಸಿಕ್ಕರೂ ನಿಮ್ಮ ಆತ್ಮಕ್ಕೆ ತೃಪ್ತಿ ನೀಡುವಂಥ ಕೆಲಸನೇ ನೀವು ಆಯ್ಕೆ ಮಾಡಬೇಕು. ನೀವು ಮಗ ಒಬ್ಬ ಡಾಕ್ಟರ್ ಆಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ, ಅದಕ್ಕೆ ಒತ್ತಡ ಹೇರ್ತಾ ಇದ್ದೀರಾ. ಆದರೆ ಆ ಮಗುವಿನ ಮನಸ್ಥಿತಿ ನಮ್ಮ ಅಪ್ಪ ಅಮ್ಮ ಇಷ್ಟಪಡ್ತಾ ಇದ್ದಾರೆ, ನಾನು ಆಗೋಣ ಅನ್ನೋ ರೀತಿಲಿದ್ದರೂ ಕೂಡ ಅದನ್ನು ನಿಭಾಯಿಸೋಕ್ಕಾಗ್ತಾ ಇಲ್ಲ, ದುರ್ಬಲತೆಗೆ ಜಾರ್ತದೆ. ಇಂಥ ಸಮಯದಲ್ಲಿ ಅದು ಖಿನ್ನತೆಗೂ ಜಾರ್ಬೋದು. ಈ ರೀತಿ ಕೂಡ ಒಬ್ಬ ವ್ಯಕ್ತಿತ್ವದಲ್ಲಿ ನೀವಿದ್ದೀರಾ ಅನ್ನೋ ರೀತಿಲಿ ಇದು ಮಕ್ಕಳ ಎನರ್ಜಿಗೆ ಕನೆಕ್ಟ್ ಆಗ್ಬೋದು. ಇಲ್ಲ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳಕ್ಕಾಗದೆ ಅವ್ರು ಹೇಳಿದ್ದನ್ನು ಮಾಡೋ ರೀತಿಲಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾಯಿದ್ರೆ ಆದರೆ ನಿಮ್ಮಿಂದ ಆಗ್ತಾ ಇಲ್ಲ ಅಂಥ ಒಂದಿಷ್ಟು ಎನರ್ಜಿಗಳು ಕೂಡ ಇಲ್ಲಿ ಕನೆಕ್ಟ್ ಆಗಿದೆ. ಇದು ನಿಮಗೆ ಕೆಲವರಿಗೆ ಗೊತ್ತಾಗ್ತಾ ಇದೆ. ಅಂದರೆ ಅನಿವಾರ್ಯವಾಗಿ ಆ ಒಂದು ವಿಚಾರದಲ್ಲಿ ಅವನನ್ನು ತೊಡಗಿಸಿದ್ದೀರಾ, ಅವಳನ್ನು ತೊಡಗಿಸಿದ್ದೀರಾ. ಆದರೆ ನಿಮಗೆ ಅರ್ಥ ಆಗ್ತಿದೆ, ಆದರೆ ನಿಮ್ಮ ಮನೆಯವರಿಗೆ ಅರ್ಥ ಆಗ್ತಿಲ್ಲ. ನನ್ನ ಮಗಳದ್ದು ಕನಸು ಇದಾಗಿತ್ತು, ಆದರೆ ಕುಟುಂಬದ ಒತ್ತಡದಿಂದ ಅವರು ಅದರಲ್ಲಿ ಮುಂದುವರಿತಾ ಇದ್ದಾರೆ ಅನ್ನೋ ರೀತಿಲಿ ನೀವು ಫೀಲ್ ಮಾಡ್ತಾ ಇದ್ದೀರಾ. ಅಂದರೆ ಸ್ವತಂತ್ರತೆ ಆ ಮಗು ಕಳ್ಕೊಂಡ್ಬಿಟ್ಟಿದೆ. ಈ ರೀತಿ ಕೂಡ ಒತ್ತಡದಲ್ಲಿ ಒಂದಿಷ್ಟು ಸಂಬಂಧಗಳು ಕನೆಕ್ಟ್ ಆಗಿದ್ದಾವೆ ಇಲ್ಲಿ. ಒಟ್ಟಾರೆಯಾಗಿ ನೀವು ನಿಮ್ಮ ಒಂದು ಸಂತೋಷವನ್ನು ಅಂದರೆ ಕನಸು ಏನು ಕಟ್ಕೊಂಡಿದ್ದೀರ ಅದನ್ನು ಕೈ ಬಿಟ್ಟಾಗ ನಿಮ್ಮ ಕುಟುಂಬ ಖುಷಿಯಾಗಿರುತ್ತೆ. ಅಂದರೆ ಅವ್ರು ಹೇಳ್ತಾ ಇರೋ ದಾರಿನೇ ಬೇರೆ, ನೀವು ಹೋಗಬೇಕು, ನಿಮ್ಮ ಆಸೆ ಕನಸು ಏನಿತ್ತಲ್ಲ ಅದೇ ಬೇರೆ ಆಗಿತ್ತು. ಆದರೆ ನೀವೀಗ ಅವ್ರು ಹೇಳಿದ್ದನ್ನು ಮಾಡೋಕ್ಕೆ ಹೊರಟ್ರೆ ನಿಮ್ಮ ಕನಸನ್ನು ಕೈ ಬಿಟ್ಟ ಹಾಗೆ. ಈ ರೀತಿ ನಿಮಗೆ ಆವಾಗ ಅವ್ರು ಖುಷಿಯಾಗಿರ್ತಾರೆ. ಈ ರೀತಿ ಒಂದು ದ್ವಂದ್ವದಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಇದ್ದಾವೆ. ಇದು ಕೇವಲ ವಿದ್ಯಾಭ್ಯಾಸದಲ್ಲ, ಇದು ವೈಯಕ್ತಿಕ ಸಂಬಂಧದಲ್ಲೂ ಪ್ರೀತಿಯ ವಿಚಾರದಲ್ಲೂ ಬರ್ತದೆ. ಅಂದರೆ ಪ್ರೀತಿಯ ವಿಚಾರದಲ್ಲೂ ಅಷ್ಟೇ, ಪ್ರೀತಿ ಮಾಡಿದ್ರಿ ಅದು ಹಿಂದೆ ಇರ್ಬೋದು, ಇಲ್ಲ ಈಗ ಮಾಡ್ತಾ ಇರ್ಬೋದು, ಅಲ್ಲಿ ಮಾಡಬೇಕಾದ್ರೆ ಭಿನ್ನಾಭಿಪ್ರಾಯಗಳು ಬಂದಿರಲಿಲ್ಲ, ಎಲ್ಲ ಸರಾಗವಾಗಿ ನಡೀತು. ಪ್ರೀತಿ ಅನ್ನೋದು ಮೊದಲು ಆಕರ್ಷಣೆಯಿಂದನೇ ಹುಟ್ಟುತ್ತೆ. ಅದು ಕೆಲವೊಂದು ಅರ್ಥ ಮಾಡ್ಕೊಳ್ತಾ ನಂತರ ಅದರಲ್ಲಿ ಯಾವಾಗ ಒಂದು ನಾವಿಬ್ಬರು ಒಳ್ಳೆ ರೀತಿಯಲ್ಲಿ ಇರ್ತೀವಿ ಅಂದರೆ ನಮಗೆ ಅಂದರೆ ಒಬ್ರನ್ನೊಬ್ರನ್ನ ಸಂಭಾಳಿಸೋ ಶಕ್ತಿ ಇದೆ. ಅಂದರೆ ಈಗ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಅಂದರೆ ಅವರ ಎಲ್ಲ ರೀತಿಯ ಗುಣಗಳನ್ನು ನಾನು ಸಂಭಾಳಿಸ್ತೀನಿ, ಅವರನ್ನು ಪರಿವರ್ತನೆಗೊಳಿಸ್ತೀನಿ ಅನ್ನೋ ರೀತಿಯಲ್ಲಿ ಪ್ರೀತಿ ಮಾಡಿದ್ರೆ ಅದು ನಿಜವಾದ ಪ್ರೀತಿ. ಅವರು ಅಷ್ಟೇ, ನಿಮ್ಮಲ್ಲಿ ಒಂದಿಷ್ಟು ಅವಗುಣಗಳಿದ್ದಾವೆ, ಅವುಗಳನ್ನು ತಿದ್ಕೊಂಡು ನಾನು ಪ್ರೀತಿ ಮಾಡ್ತೀನಿ, ಸರಿಪಡಿಸ್ಕೊಳ್ತೀನಿ ಅಂದರೆ ಅದು ನಿಜವಾದ ಪ್ರೀತಿ. ನಮಗೆ ಬೇಕಾದ ಹಾಗೆ ನೀವು ಇರಬೇಕು ಅನ್ನೋ ರೀತಿಲಿ ಬಯಸಿದಾಗ, ನಾನು ಹೇಳ್ದ ಹಾಗೆ ನೀನು ಇರಬೇಕು ಅನ್ನೋ ರೀತಿಲಿ ಬಯಸಿದಾಗ ಅದನ್ನು ಪ್ರೀತಿ ಅನ್ನೋದಿಲ್ಲ, ಸ್ವಾರ್ಥ ಅಂತಾರೆ. ಈ ರೀತಿ ಒಂದಿಷ್ಟು ಸಂಕಷ್ಟಗಳಲ್ಲೂ ಕೂಡ ಕೆಲವು ಪ್ರೀತಿಗಳು ಸಿಕ್ಕಾಕೊಂಡಿದ್ದಾವೆ. ಅಂತರವನ್ನು ಅಂದರೆ ನೀವು ದೂರನೂ ಆಗಿದ್ದೀರಿ ಇಂಥ ಒಂದು ಭಿನ್ನಾಭಿಪ್ರಾಯಗಳಲ್ಲಿ. ಪ್ರೀತಿ ಮಾಡಬೇಕಾಗಿದ್ದಾಗ ಆಕರ್ಷಣೆ ಇರುತ್ತೆ. ಯಾವಾಗ ಪ್ರೀತಿ ಅದರಲ್ಲಿ ಮುಂದುವರೆದು 1 ವರ್ಷ 2 ವರ್ಷ ಟೈಮ್ ತೊಗೊಳ್ತಿರೋ ಆಗ ಅಲ್ಲಿ ಕುಟುಂಬ ಬರುತ್ತೆ. ಆವಾಗ ಅಲ್ಲಿ ಒಂದು ಭೇದ ಬರ್ಬೋದು, ಜಾತಿ ಬರ್ಬೋದು, ಇಲ್ಲ ಯಾರೇನು ಅಂದ್ಕೊಳ್ತಾರೆ, ಸಮಾಜ ಬರ್ಬೋದು. ಈ ರೀತಿ ಒಂದಿಷ್ಟು ವಿಚಾರಗಳಲ್ಲೂ ಕೂಡ ಅಡೆತಡೆ ಉಂಟಾಗುತ್ತೆ. ಎಲ್ಲ ಕಾರಣ ಇಲ್ಲದೆ ಏನು ನಡೆಯೋದಿಲ್ಲ. ಕಾರಣ ಅಂದರೆ ನಿಮಗೊಂದು ಅರಿವು, ಒಂದು ಪಾಠ ಬರಬೇಕಾಗಿತ್ತು. ನೀನು ಹೋಗ್ತಾ ಇರೋ ದಾರಿ, ನೀನು ಆಯ್ಕೆ ಮಾಡ್ಕೊಂಡಿದ್ದ ದಾರಿ ಎಷ್ಟು ಸರಿ ಇತ್ತು ಅಂಥೇಳಿ ನಿಮಗೆ ಒಂದು ಅನಲೈಸ್ ಆಗಬೇಕಾಗಿತ್ತು. ಆ ಅರಿವನ್ನು ಗುರುವು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನೀವು ಈಗ ಹಿಂದೆ ಸರಿದಿದ್ದೀರಾ, ಇಲ್ಲ ಆ ಪ್ರೀತಿಯಿಂದ ನಿಮಗೆ ಮೋಸನೂ ಆಗಿರ್ಬೋದು, ಇಲ್ಲ ನಿಮ್ಮನ್ನು ಉಪಯೋಗಿಸ್ಕೊಂಡು ಇರ್ಬೋದು. ಈ ರೀತಿ ಒಂದಿಷ್ಟು ವಿಚಾರಗಳಲ್ಲಿ ನಿಮ್ಮ ಮನಸ್ಸು ತುಂಬ ಖಿನ್ನತೆಗೆ ಜಾರಿದೆ. ಅದರಿಂದ ಹೊರಗೆ ಬರೋಕ್ಕೆ ನೀವು ತುಂಬ ಸಮಯ ತೊಗೊಳ್ತಾನೂ ಇದ್ದೀರಾ.
ಗೆಲ್ದಿರಾ ಇನ್ನೋ ರೀತಿಲಿ ಬರ್ತದೆ. ಅಂದರೆ ಕಳ್ಕೊಳಕ್ಕೆ ನಿಮಗೆ ಇಷ್ಟ ಇಲ್ಲ, ಯಾಕಂದರೆ ನಿಮ್ಮದು ನಿಜವಾದ ಪ್ರೀತಿ. ಅವ್ರದ್ದಲ್ಲಿ ಉದ್ದೇಶ ಏನಿತ್ತು ಅಂದರೆ ನಿಮ್ಮನ್ನು ಅವರು ಹೇಗೆ ಬಯಸ್ತಾರಲ್ಲ ಆ ರೀತಿ ಇಟ್ಕೊಳ್ಬೇಕು ಅನ್ನೋದು ಅವ್ರದ್ದಾಗಿತ್ತು. ಆದರೆ ನೀವು ಅದಕ್ಕೆ ನನ್ನ ಸ್ವತಂತ್ರತೆಯನ್ನು ಕಳ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ, ನನ್ನದೇ ಆದ ಒಂದಿಷ್ಟು ವಿಚಾರಗಳಿದ್ದಾವೆ, ಆಸೆಗಳಿದ್ದಾವೆ, ಕನಸುಗಳಿದ್ದಾವೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಹೇಳಕ್ಕೆ ಶುರು ಮಾಡಿದ್ರೋ ಅಲ್ಲಿ ಭಿನ್ನಾಭಿಪ್ರಾಯ ಕೆಲವರ ಪ್ರೀತಿಯ ವಿಚಾರದಲ್ಲಿ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ತೀರ್ಮಾನ ನೀವೇ ತಗೊಳ್ಬೇಕಲ್ವಾ, ಯಾಕಂದರೆ ಆ ವಿಚಾರದಲ್ಲಿ ನೀವು ಸಾಕಷ್ಟು ಪಾಠವನ್ನು ಕಲ್ತಿದ್ದೀರಾ. ಅದು ನಿಮಗೆ ಅರ್ಹದ ಇಲ್ವಾ ಅನ್ನೋ ರೀತಿಯಲ್ಲಿ ಕೂಡ ನೀವು ಈಗ ಅರಿವನ್ನು ಮೂಡಿಸ್ಕೊಂಡಿದ್ದೀರಾ. ಅಂದರೆ ಈಗ ಆ ಗುರುವಿನ ದಯೆ ನಿಮ್ಮ ಮೇಲೆ ಇದ್ದಿದ್ದರಿಂದನೇ, ಇಲ್ಲ ಯಾರದ್ದೋ ಒಂದು ಬ್ಲೆಸ್ಸಿಂಗ್, ನಿಮ್ಮ ತಂದೆ ತಾಯಿ ಯಾರೋ ಒಬ್ಬರು ನಿಮಗೆ ಒಳ್ಳೇದಾಗಬೇಕು, ಅವರು ಎಲ್ಲೇ ಹೋಗಲಿ ಅವರಿಗೆ ಅಡ್ಡದಾರಿ ಹೋಗಬಾರ್ದು, ಯಾರು ಮೋಸ ಆಗಬಾರ್ದು, ಯಾರಿಂದಲೂ ಅವ್ರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ದಿನನಿತ್ಯ ಒಂದು ಪ್ರಾರ್ಥನೆ ಮಾಡಿದ್ರಲ್ಲ, ಆ ಪ್ರಾರ್ಥನೆಯ ಫಲ ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತಂದಿರ್ಬೋದು. ನಿಮ್ಮ ತಪ್ಪನ್ನು ಅರ್ಥ ಮಾಡ್ಕೊಂಡು ಅದರಿಂದ ಹೊರಗೆ ಬಂದದ್ದಾಗಿರ್ಬೋದು, ಇಲ್ಲಾಂದರೆ ಒಂದಿಷ್ಟು ವಿಚಾರಗಳಲ್ಲಿ ಸರಿಯಾದ ತೀರ್ಮಾನಗಳನ್ನು ಸರಿಯಾದ ಸಮಯದಲ್ಲಿ ತೊಗೊಳಕ್ಕೆ ಸಾಧ್ಯ ಆಗಿದ್ದು, ನೀವು ಆ ಸಮಯದಲ್ಲಿ ನೀವು ಪ್ರಾರ್ಥನೆ ಏನೂ ಮಾಡಿಲ್ಲ, ಮುಂದೆ ಹೋಗ್ತಾನೆ ಇದ್ರಿ, ನಿಮಗೊಂದು ಆಕರ್ಷಣೆ ಇತ್ತು, ಹೋಗ್ತಾ ಇದ್ರಿ. ಆದರೆ ನಿಮ್ಮ ಹಿಂದಿದ್ದ ಒಂದಿಷ್ಟು ನಿಮ್ಮವರೇ ಆದ ಒಂದಿಷ್ಟು ಸಂಬಂಧಗಳು, ಅಂದರೆ ಅದು ಹತ್ತಿರದ ಸಂಬಂಧಗಳು ನಿಮ್ಮ ಪರವಾಗಿ ಮಾಡಿದ ಪ್ರಾರ್ಥನೆಯ ಫಲದಿಂದ ನೀವು ಆ ಸಂಬಂಧದಿಂದ ಹೊರಗೆ ಬಂದಿದ್ದೀರಾ, ಚೇತರಿಸ್ಕೊಳ್ತಾ ಇದ್ದೀರಾ, ಯಾರೇನು ಹೇಗೆ ಮೋಸ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ನಿಮ್ಮ ಒಂದು ಏನು ಕರ್ಮ ಇರುತ್ತೋ ಅದರ ಪ್ರಕಾರನೇ ನಡೀತಾ ಇರುತ್ತೆ. ಆದರೆ ನಿಮ್ಮ ಹಿಂದೆ ಒಂದು ಕರ್ಮ ಜೋಡಣೆ ಆಗಿರುತ್ತೆ. ಯಾವ ರೀತಿ ಅಂದರೆ ಆ ಆತ್ಮದ ಉದ್ದೇಶ ಅದೇ ಆಗಿರುತ್ತೆ. ಹೋದ ಜನ್ಮದಲ್ಲಿ ನೀವು ಅವ್ರಿಗೇನೋ ಮಾಡಿರ್ತೀರ, ಆ ಒಂದು ಋಣ ತೀರಿಸ್ಲಿಕ್ಕೋಸ್ಕರ ಆ ಆತ್ಮ ಏನಂತ ಬಯಸಿರುತ್ತೆ ಅಂದರೆ ಇವ್ರಿಗೆ ನಾನು ಏನಾದರೂ ಸಹಾಯ ಮಾಡಬೇಕು, ಇವ್ರಿಗೆ ಏನಾದರೂ ಮೋಸ ಆಗಬೇಕಾದ್ರೆ, ಇಲ್ಲ ಏನಾದರೂ ಸಮಸ್ಯೆ ಆಗಬೇಕಾದ್ರೆ ನಾನು ಇವರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ಆ ಆತ್ಮ ಕನೆಕ್ಟ್ ಆಗಿರುತ್ತೆ. ಇದರ ಆಧಾರದ ಮೇಲೆ ಅವ್ರಿಗೆ ಯಾವುದೋ ರೀತಿಯ ಒಂದು ಸ್ನೇಹಿತ ಆಗಿರ್ಬೋದು, ಇಲ್ಲ ಒಂದು ಸಂಬಂಧ ಆಗಿರ್ಬೋದು, ತಂದೆ ತಾಯಿ ಅಕ್ಕ ತಮ್ಮ, ಈ ರೀತಿ ಒಂದಿಷ್ಟು ವಿಚಾರಗಳಲ್ಲಿ ಅವರು ನಿಮ್ಮನ್ನು ಕನೆಕ್ಟ್ ಮಾಡಿರ್ತಾರೆ ಈ ಜನ್ಮದಲ್ಲಿ. ಹಾಗಾಗಿ ನೀವೆಲ್ಲೋ ಒಂದು ತಪ್ಪು ದಾರಿ ಹಿಡಿದಾಗ ಅವರ ಒಂದು ಪ್ರಾರ್ಥನೆ ನಿಮ್ಮನ್ನು ರಕ್ಷಣೆ ಮಾಡಿರುತ್ತೆ, ಆ ಮೋಸದಿಂದ ನಿಮ್ಮನ್ನು ಹಿಂದೆ ಸರಿಸಿರುತ್ತೆ. ನೀವು ಹೇಳ್ಕೋಬೋದು ಕರೆಕ್ಟ್ ಟೈಮಿಗೆ ನನಗೆ ಅದು ಅರ್ಥ ಆಯಿತು ಅನ್ನೋ ರೀತಿಲಿ, ಅದು ನೀವು ಅರ್ಥ ಮಾಡ್ಕೊಂಡಿರಲ್ಲ. ಕೆಲವೊಂದು ಸಾರಿ ನಿಮ್ಮ ಹಿಂದೆ ಒಂದು ಪ್ರಾರ್ಥನೆ ಇರುತ್ತಲ್ಲ ಒಬ್ಬರದ್ದು, ನಿಮಗೆ ಒಳ್ಳೇದಾಗಬೇಕು ಅಂತೇಳಿ. ಅಂದರೆ ಅವರನ್ನು ನೀವು ದ್ವೇಷಿಸ್ತಿರೋ, ಇಲ್ಲ ಅರ್ಥ ಮಾಡ್ಕೊಂಡಿರ್ತೀರೋ, ಇಲ್ಲ ಅವ್ರ ಪ್ರೀತಿ ಕಾಳಜಿನ ಅರ್ಥ ಮಾಡ್ಕೊಂಡಿರ್ತೀರೋ ಅದಿಲ್ಲ. ಆದರೆ ಅವರು ನಿಮ್ಮಿಂದ ಏನು ಬಯಸೋದಿಲ್ಲ, ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಏನು ಬಯಸ್ತಾ ಇರಲ್ಲ. ಆದರೂ ಮನಸ್ಸಲ್ಲಿ ಅವರು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಯಾವಾಗಲೂ ನಿಮ್ಮನ್ನು ನೆನಪು ಮಾಡಿಕೊಂಡು ನಿಮಗೆ ಒಳ್ಳೇದಾಗಲಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡ್ತಿರ್ತಾರೆ. ಒಂದು ದೃಢ ಸಂಕಲ್ಪ ಅದು, ಆ ರೀತಿಲಿ ಮಾಡ್ತಾ ಇರ್ತಾರಲ್ಲ, ಅದರ ಆಧಾರದ ಮೇಲೆ ನಿಮಗಿಲ್ಲಿ ಒಂದು ತಿರುವು ಸಿಕ್ಕಿರುತ್ತೆ. ಇದೇ ಸತ್ಯ. ಹಾಗಾಗಿ ಇಲ್ಲಿ ಭಗವಂತ ಗುರು ಹೇಳೋದೇನು ಅಂದರೆ, ಪ್ರತಿಯೊಂದು ವಿಚಾರದಲ್ಲಿ ನಿಮಗೆ ತಿರುವು ಸಿಕ್ಕಾಗಲೂ ಕೂಡ, ಒಂದು ಒಳ್ಳೇದಾದಾಗಲೂ ಕೂಡ, ಒಂದು ಮೋಸದಿಂದ ನೀವು ಹೊರಗೆ ಬಂದಾಗಲೂ ಕೂಡ, ಇಲ್ಲ ಒಂದು ಮೋಸ ಆದಾಗಲೂ ಕೂಡ, ಅದರಿಂದ ಒಂದಿಷ್ಟು ಪಾಠ ಕಲಿತಾಗಲೂ ಕೂಡ ನೀವಿಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅಂದರೆ ಪ್ರತಿಯೊಬ್ಬರ ಸಹಕಾರ ಅಲ್ಲಿರುತ್ತೆ, ಒಂದಿಷ್ಟು ಏಂಜಲ್ಸ್ ಎನರ್ಜಿಗಳು ಕೂಡ ನಿಮಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಅವರ ಸಹಾಯನೂ ಕೂಡ ಸಿಕ್ಕಿರುತ್ತೆ. ನೀವು ಯಾರಿಗೋ ಏನೋ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ಸಹಾಯ ಮಾಡಿದ್ರಿ, ಯಾರಿಗೋ ಯಾವುದೋ ಒಂದು ಸಮಯದಲ್ಲಿ ಕಷ್ಟ ಅಂತ ಹೇಳಿದಾಗ ನಿಮ್ಮ ಮನಸ್ಸು ಮರುಗ್ತು, ದಯೆ ಹುಟ್ಟಿತು, ಕರುಣೆ ಹುಟ್ಟಿತು, ಅಲ್ಲಿ ಒಂದು ಸೇವೆಯ ಭಾವ ಹುಟ್ಟಿ ಸೇವೆ ಮಾಡಿದ್ರಿ ಅಂತ ಅಂದರೆ ಅದು ಕೂಡ ನಿಮಗೊಂದು ಮೋಸ ಆಗಿ ಆ ಮೋಸದಿಂದ ನೀವೊಂದಿಷ್ಟು ಪಾಠ ಕಲಿತು ಹೊರ ಬರೋಕ್ಕೆ ದಾರಿ ತೋರಿಸ್ತು. ಅಲ್ಲೊಂದು ಎನರ್ಜಿನೇ ನೀವು ಬಿಡುಗಡೆ ಮಾಡಿಬಿಟ್ರಿ. ಅಂದರೆ ಮೋಸ ಆಯಿತು ಅಂತೇಳಿ ಜಗತ್ತನ್ನು ಮೋಸ ಅಂತ ಹೇಳಿ ನಂಬೋದಲ್ಲ, ಅಲ್ಲಿ ಮೋಸ ಆಯಿತು ಅಂದರೆ ಇಲ್ಲಿ ನಾನೇನೋ ತಿಳ್ಕೊಳ್ಳೋಕ್ಕೋಸ್ಕರ ಆಯಿತು, ಇದರಿಂದ ನಾನು ಸಾಕಷ್ಟು ಪಾಠ ಕಲಿತೆ, ಇದರಿಂದಲೇ ನನಗೊಂದು ತಿರುವು ಸಿಕ್ತು, ಅದರಿಂದ ನನಗೆ ತುಂಬ ಒಳ್ಳೆಯದಾಯಿತು ಅನ್ನೋ ಹಂತ ಇರುತ್ತೆ. ಹಾಗಾಗಿ ಮೋಸ ಪ್ರತಿ ಬಾರಿಯೂ ಒಂದು ಶಿಕ್ಷೆನೇ ಆಗಿಬರೋದಿಲ್ಲ, ಕರ್ಮನೇ ಆಗಿಬರೋದಿಲ್ಲ, ಅದು ನಿಮಗೆ ಒಳ್ಳೆಯದಕ್ಕೊಂದು ತಿರುವು ಕೊಡೋಕ್ಕೆ ಬಂದಿರುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ತಿರುವುಗಳು ಮೋಸದಿಂದ ಸಿಕ್ಕಿದ್ದಾವೆ. ಮೋಸ ಆದಮೇಲೆ ನೀವು ಜೀವನದಲ್ಲಿ ಒಂದು ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋದು, ಹಾಗೆ ನಿಮ್ಮನ್ನು ಒಂದು ಹೊಸ ರೀತಿಯಲ್ಲಿ ರಚನೆ ಮಾಡ್ಕೊಂಡಿರೋದು, ರೂಪಿಸ್ಕೊಂಡಿರೋದು, ಈ ರೀತಿ ಕೂಡ ಕಾಣಿಸ್ತದೆ. ಒಟ್ಟಾರೆಗೆ ಮೋಸ ಎಲ್ಲ ಸಾರಿನೂ ತಪ್ಪು ಅಂತಲೇ ನೀವು ನಿರ್ಧಾರ ಮಾಡಬೇಡಿ, ಜಡ್ಜ್ ಮಾಡಬೇಡಿ. ಯಾಕಂದರೆ ಆ ಮೋಸದಿಂದ ನಿಮ್ಮ ಜೀವನದಲ್ಲಿ ನೀವೊಂದು ಅರಿವನ್ನು ಪಡ್ಕೊಳ್ಳೋದ್ರ ಜೊತೆಗೆ ನೀವು ಏನನ್ನೋ ಒಂದು ಎನರ್ಜಿಯನ್ನು ಕಳ್ಕೊಂಡಿರ್ತೀರ, ಹಾಗೆ ಏನೋ ಒಂದು ಹೊಸ ತಿರುವನ್ನು ಪಡ್ಕೊಂಡಿರ್ತೀರ. ಹಾಗಾಗಿ ಎಲ್ಲದಕ್ಕೂ ಇಲ್ಲೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಎಡವಿದ್ರಿ ಅಂದರೆ ದಾರಿಯಲ್ಲಿ ಹೋಗಬೇಕಾದ್ರೆ ಅದಕ್ಕೂ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದರೆ ಅಲ್ಲಿ ಎಲ್ಲೋ ಒಂದು ರೀತಿಲಿ ನೀವು ಮುಂದೆ ಹೋಗಬೇಕಾದ್ರೆ ಸರಿಯಾಗಿ ನೋಡ್ಕೊಂಡು ಹೋಗ್ತೀರಿ. ಈ ಒಂದು ಎಡವಿದ್ದು ನಿಮಗೆ ಎಚ್ಚರಿಸುತ್ತೆ. ಆವಾಗ ನೀವು ಒಂದು ರೀತಿಲಿ ನಾನು ಎಡವದೆ ಇಲ್ಲಿ ಅನ್ನೋ ರೀತಿಲಿ ಫೀಲ್ ಮಾಡಿಕೊಂಡು ಮುಂದೆ ಹೋಗೋ ವಿಚಾರನ ಕರೆಕ್ಟಾಗಿ ಅರಿವಿನೊಂದಿಗೆ ನಿರ್ಧಾರ ತೊಗೊಂಡು ಹೋಗೋಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಎಲ್ಲದಕ್ಕೂ ಒಂದು ಭಗವಂತನ ಸ್ಮರಣೆಯೊಂದಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಅಭ್ಯಾಸ ಮಾಡಿಕೊಂಡಾಗ ಅದರ ಭಾರ ಅವರಿಗೆ ಹೋಗುತ್ತೆ. ಇದು ಇಲ್ಲೊಂದು ಪರಿಹಾರ ಆಗಿರುತ್ತೆ ನಿಮ್ಮ ಒಂದಿಷ್ಟು ಕೆಲವರ ಎನರ್ಜಿಗೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿ ಆಗಿರ್ಬೋದು, ನಿಮ್ಮ ಜೊತೆನೇ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅವರು ನಿಮಗೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಎಲ್ಲ ರೀತಿಲೂ. ನೀವು ಹಿಂದೆ ಏನಾಗಿದ್ರಿ, ಈಗ
ಈಗ ಏನಾಗಿದ್ದೀರಿ ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಜೊತೆಗೆ ಗುರು ಇದ್ದಾರೆ, ದೇವ್ರು ಇದ್ದಾರೆ ಅನ್ನೋದಕ್ಕೆ ಅದೇ ಜೀವಂತ ಸಾಕ್ಷಿಯಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನೀವು ಕೆಲವರ ಮನಸ್ಥಿತಿ ಹೇಗಾಗಿದೆ ಅಂದರೆ, ನೀವು ಬೇಗನೆ ದುಡುಕಿನ ನಿರ್ಧಾರ ತಗೊಳ್ತೀರಾ, ತುಂಬ ಚಂಚಲತೆ, ತುಂಬ ನೆಗೆಟಿವ್ ವಿಚಾರಗಳನ್ನು ಮಾತಾಡ್ತಾ ಇರ್ತೀರಾ, ಇಲ್ಲ ಅದನ್ನು ಕೇಳಿಸ್ಕೊಳ್ಳೋ ಅಭ್ಯಾಸ ಕೂಡ ನಿಮಗೆ, ಅಂದರೆ ಪಾಸಿಟಿವ್ ಆದ ವಿಚಾರಗಳು ಕಡೆ ಗಮನ ಕಡಿಮೆ ಇರುತ್ತೆ. ಯಾರಾದರೂ ಏನಾದರೂ ನಿಮ್ಮ ಬಗ್ಗೆ ನೆಗೆಟಿವ್ ವಿಚಾರ ಮಾತಾಡ್ತಾರಾ ಅನ್ನೋ ಕುತೂಹಲ ಜಾಸ್ತಿ ಇದೆ. ಮತ್ತು ನೆಗೆಟಿವ್ ವಿಚಾರಗಳನ್ನು ಮಾತಾಡಿದಾಗ ನಿಮ್ಮ ಮನಸ್ಸಲ್ಲಿ ಅದೇ ಇರುತ್ತೆ, ಆ ವಿಚಾರಗಳನ್ನೇ ನೆನಪು ಮಾಡ್ಕೊಳ್ತೀರ. ಅದು ರಾತ್ರಿ ಮಲಗಬೇಕಾದ್ರೆ, ಬೆಳಗ್ಗೆ ಎದ್ದಾಗ, ಕೆಲಸ ಮಾಡಬೇಕಾದ್ರೆ, ಅವ್ರು ಹೀಗಂದರು, ನನ್ನ ಬಗ್ಗೆ ಹೀಗೆ ಮಾತಾಡಿದರು, ನನ್ನ ವ್ಯಕ್ತಿತ್ವದ ಬಗ್ಗೆ ಅಳೆದು ತೂಗಿದ್ರು, ಇದೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಕೆಲವರ ಎನರ್ಜಿಯ ಪ್ರಕಾರ ಎಲ್ಲರೂ ಹೀಗೆ ಮಾಡ್ತಾಯಿಲ್ಲ, ಆದರೆ ನೀವು ಆ ಯೋಚನೆ ಮಾಡ್ತಾ ಇದ್ದೀರಲ್ವ, ಅದ್ರ ಜೊತೆಗೆ ಇಲ್ಲೊಂದು ಒಳ್ಳೆಯ ಆಲೋಚನೆಯೂ ಕೂಡ ಬಂದಿತ್ತು ಕೆಲವರ ಮನಸ್ಥಿತಿ. ಅಂದರೆ ನಿಮ್ಮ ಎದುರಿಗೆ ಈ ಕಡೆ 4 ಜನ, ಈ ಕಡೆ 4 ಜನ ಡಿವೈಡ್ ಆಗಿ ನಿಂತಾಗ 4 ಜನ ನಿಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಬೆನ್ನ ಹಿಂದೆ ಮಾತಾಡಿದರು. ಇಲ್ಲ ಇವರಿಂದ ಏನಾಗುತ್ತೆ, ಏನೂ ಆಗೋದಿಲ್ಲ, ಹೀಗೆ ಇದು ಏನೋ ಮಹಾನ್ ಮಾಡಿಬಿಡ್ತಾರ, ನೋಡೋಣ ಎಷ್ಟು ದಿನ ಮಾಡ್ತಾರೆ ಅನ್ನೋ ರೀತಿಲಿ ಕೆಲವರು ಮಾತಾಡ್ತಾ ಇರ್ತಾರೆ. ಅಂದರೆ ನೀವು ಏನೇ ಒಂದು ಮುಂದುವರಿತಾ ಇದ್ದೀರಾ, ಯಾವುದೋ ಒಂದು ನಿಮ್ಮ ಒಂದು ಜೀವನದಲ್ಲಿ ತಿರುವನ್ನು ತೊಗೊಂಡಿದ್ದೀರಾ, ಇಲ್ಲ ನಿಮ್ಮನ್ನು ಬದಲಾಯಿಸ್ಕೊಂಡಿದ್ದೀರಾ ಅಂದ ತಕ್ಷಣ ಕೆಲವರು ಅವಾಗ ಹೀಗಿದ್ದರು, ಈಗ ಹೀಗಾದರು ಅನ್ನೋ ರೀತಿಲಿ ಅಳೆದು ಹೋಗ್ತಿದ್ದಾರೆ. ಇನ್ನೂ ಕೆಲವರು ಬಿಡು, ಮನುಷ್ಯ ಅಂದಮೇಲೆ ಬದಲಾಗೋದು ಸಹಜ, ಇವರು ಬೇಗನೆ ಒಂದಿಷ್ಟು ಒಳ್ಳೆ ರೀತಿಲಿ ಬದಲಾದರು, ಇವ್ರು ಹಿಂದಿನ ಜೀವನದಲ್ಲಿ ತುಂಬ ಕಷ್ಟಪಟ್ಟರು, ಒಂದಿಷ್ಟು ತಪ್ಪು ನಿರ್ಧಾರಗಳನ್ನು ತಗೊಂಡು ಜೀವನನೂ ಕೂಡ ಹಾಳು ಮಾಡಿಕೊಂಡ್ರು, ಆದರೆ ಈಗ ಮತ್ತೆ ಎಲ್ಲ ಒಂದು ಸರಿಪಡಿಸ್ಕೊಂಡು ಒಂದು ಹಂತದಲ್ಲೇ ನಿಂತು ತಮ್ಮನ್ನು ತಾವು ಸುಧಾರಿಸ್ಕೊಂಡು ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಒಳ್ಳೇದಾಗಲಿ ಅಂತೇಳಿ ಬಯಸೋರು 4 ಜನ ಇದ್ದಾರೆ. ನೀವೇನು ಮಾಡ್ತಾಯಿದ್ದೀರಾ, ಈ ಒಳ್ಳೆಯದನ್ನು ಬಯಸೋ ಜನರ ಮಾತನ್ನು ತಗೊಳ್ತಾ ಇಲ್ಲ ಜಾಸ್ತಿ, ನಿಮಗೆ ಅದು ಫೀಲ್ ಆಗ್ತಾ ಇಲ್ಲ. ಜಾಸ್ತಿ ನಿಮಗೆ ನೆಗೆಟಿವ್ ಆಗಿ ಯಾರು ಮಾತಾಡಿದ್ರು ಆ ವಿಚಾರಗಳು ಫೀಲ್ ಆಗ್ತಿದ್ದಾವೆ, ಅವುಗಳನ್ನು ತಗೊಳ್ತಾ ಇದೆ ನಿಮ್ಮ ಮನಸ್ಸು. ಇಲ್ಲಿ ನಿಮ್ಮ ಮನಸ್ಸು ಅನ್ನೋದು ಒಂದು ಕುದುರೆ ಥರ, ಒಂದು ಕುದುರೆ ಅಂತಲೇ ಹೇಳ್ಬೋದು. ಯಾಕಂದರೆ ಮನಸ್ಸನ್ನು ಕುದುರೆಗೆ ಹೋಲಿಸಿದ್ದಾರೆ. ಅದರ ನಿಯಂತ್ರಣ ನಿಮ್ಮ ಕೈಯಲ್ಲಿರಬೇಕು ಅಂತೇಳಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಸು ಈ ಕಡೆ ಹೋಗಬೇಕು, ಒಳ್ಳೆಯ ವಿಚಾರದ ಕಡೆ ಹೋಗಬೇಕು, ಅದನ್ನು ನೀವು ನಿರ್ಧಾರ ಮಾಡಬೇಕು. ಆ ಸ್ವತಂತ್ರತೆ ನಿಮಗಿದೆ, ನಿಮಗೆ ಬುದ್ಧಿ ಇದೆ ಅಲ್ವಾ, ಅದರ ಆಧಾರದ ಮೇಲೆ ನೀವು ತೀರ್ಮಾನ ತಗೊಳ್ಬೇಕು. ಆಗಲೇ ನಿಮ್ಮ ಜೀವನ ಸುಧಾರಿಸೋದು. ಮನಸ್ಸು ಅನ್ನೋದು ನಿಮ್ಮ ಹಿಡಿತದಲ್ಲಿರಬೇಕು. ನೀವು ಮನಸ್ಸಿನ ಹಿಡಿತದಲ್ಲಿದ್ದಾಗ ಈ ರೀತಿ ಒಂದಿಷ್ಟು ಅನಗತ್ಯ ವಿಚಾರಗಳನ್ನು, ಸಮಸ್ಯೆಗಳನ್ನು, ಇನ್ನೊಬ್ಬರು ಒಂದು ಬ್ಯಾಡ್ ಕರ್ಮ ಆಗಿರ್ಬೋದು, ಇಲ್ಲ ಅವರ ಒಂದು ಮಾತುಗಳಾಗಿರ್ಬೋದು, ಅವರ ಒಂದು ವಿಕಾರತೆಯ ಭಾವ, ನಕಾರಾತ್ಮಕತೆಯ ಮಾತುಗಳಾಗಿರ್ಬೋದು, ಈ ಎನರ್ಜಿನ ನೀವು ತೊಗೊಂಡ್ಬಿಡ್ತೀರಾ. ನಿಮ್ಮ ಮನಸ್ಸನ್ನು ನೀವು ಹಿಡಿತದಲ್ಲಿ ಇಟ್ಕೊಂಡಾಗ ಇಲ್ಲೇನಾಗುತ್ತೆ, ಇವ್ರ ಎನರ್ಜಿ ಅಂದರೆ ಪಾಸಿಟಿವ್ ಆಗಿ ಏನು ಮಾತಾಡಿದ್ರಲ್ಲ ಅವ್ರ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ತೀರಾ. ಹೌದು ನಾನು ಹಿಂದೆ ಹೇಗಿದ್ದೆ, ಈ ಪರಿವರ್ತನೆ ಆಗಿದ್ದೀನಿ, ಇವ್ರು ಸರಿಯಾಗಿ ಹೇಳ್ತಾ ಇದ್ದಾರೆ, ನಾನು ಇನ್ನಷ್ಟು ಪರಿವರ್ತನೆ ಆಗಬೇಕು, ಜನರು ನನ್ನನ್ನು ಗುರುತಿಸ್ತಾ ಇದ್ದಾರಪ್ಪ, ನನ್ನ ಪರಿವರ್ತನೆ ಹಿಂದೆ ಹೇಗಿದ್ದೆ ಈಗ ಹೇಗಾಗಿದ್ದೀನಿ ಅಂತೇಳಿ ಗುರುತಿಸ್ತಾ ಇದ್ದಾರೆ, ಅಂದರೆ ಖಂಡಿತ ನನ್ನ ಒಂದು ದಾರಿ ಸರಿ ಇದೆ ಅನ್ನೋ ರೀತಿಲಿ ನೀವು ಮುಂದೆ ಹೋಗಬೇಕು ಅನ್ನೋ ರೀತಿಲಿ ಕೆಲವರಿಗೆ ಇಲ್ಲಿ ಗುರುವಿನಿಂದಲೇ ಅಡ್ವೈಸ್ ಸಿಗ್ತಾ ಇದೆ. ಯಾರೋ ಏನೋ ಹೇಳ್ತಾರೆ ಅಂತೇಳಿ ಜೀವಿಸಬೇಡಿ, ನಿಮಗೋಸ್ಕರ ಜೀವನ ಮಾಡಿ, ಆಗಲೇ ಅದು ತೃಪ್ತಿ ಕೊಡುತ್ತೆ. ಅದ್ರ ಜೊತೆಗೆ ನೀವು ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ತಾರೆ, ಆಗ ಇಲ್ಲಿ ಭಗವಂತನ ಕೃಪೆ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ನಿರ್ಧಾರ ಸರಿ ಇದೆ, ನೀವು ಮಾಡ್ತಾ ಇರೋ ಕೆಲಸ ಸರಿ ಇದೆ, ನೀವು ಯೋಚಿಸ್ತಾ ಇರೋ ಯೋಜನೆ ಸರಿ ಇದೆ, ಅದರಲ್ಲಿ ಯಾರಿಗೂ ಕೂಡ ಕೆಡಕಿಲ್ಲ, ಹಾನಿ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾಗ ಏನಾಗುತ್ತೆ, ಅದಕ್ಕೆ ಭಗವಂತನೇ ಕೈ ಜೋಡಿಸ್ತಾರಂತೆ. ಆ ರೀತಿಯ ಒಂದು ಫೀಲಿಂಗ್ಸ್ ಇಲ್ಲಿ ಕನೆಕ್ಟ್ ಆಗ್ತದೆ. ಈ ರೀತಿ ವ್ಯಕ್ತಿತ್ವದೊಂದಿಗೆ ನೀವು ಸಾಕ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು 3 ತಿಂಗಳೊಳಗಾಗಿರ್ಬೋದು, 3 ದಿನದ ಒಳಗಾಗಿರ್ಬೋದು, 3 ಗಂಟೆ ಒಳಗಾಗಿರ್ಬೋದು ಒಂದು ಮಿರಾಕಲ್ಸ್ ನಡೆಯುತ್ತೆ. ಅಂದರೆ ನಿಮ್ಮ ಮನಸ್ಸಿನಿಂದ ಸಾಕಷ್ಟು ಭಾರ ರಿಲೀಫ್ ಆದಂಗೆ ಅನುಭವ ಆಗುತ್ತೆ. ನನಗೀಗ ಒಂದು ಸಮಾಧಾನ ಆಯಿತು, ನನ್ನ ಮನಸ್ಸಿಗೀಗ ಒಂದು ನೆಮ್ಮದಿ ಸಿಕ್ತು, ಅಂದರೆ ಒಂದಿಷ್ಟು ಸರಿಯಾದ ನಿರ್ಧಾರಗಳನ್ನು ತಗೊಂಡೆ ನಾನು ನನ್ನ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ತೃಪ್ತಿಯ ಭಾವ ನಿಮಗೆ 3 ದಿನ, 30 ದಿನ, ಹಾಗೆ 3 ತಿಂಗಳಲ್ಲಿ ಒಂದು ಪರಿವರ್ತನೆಯ ಮೂಲಕ ಸಿಗುತ್ತೆ. ಮೋಸ ಆಗಿದ್ದಕ್ಕೂ ಇದೇ ಕಾರಣ ಇತ್ತು, ಆ ಮೋಸನ ಮರೆಯುವಂಥ ಚೇಂಜಸ್ಸು, ಬದಲಾವಣೆ ನಿಮ್ಮ ಜೀವನದಲ್ಲಿ ಗುರು ತರ್ತಾರೆ. ಆ ಮೋಸ ಆಗಿದ್ದೇ ಸರಿ, ಅದಾಗಿದ್ದಕ್ಕೆ ನನ್ನ ಜೀವನದಲ್ಲಿ ನಾನಿಷ್ಟು ಪರಿವರ್ತನೆ, ನನಗಿಷ್ಟು ಒಳ್ಳೇದು ಸಿಕ್ಕಿತ್ತು ಅಂತೇಳಿ ನೀವು ಆ ಗುರುವಿನ ಪಾದದಲ್ಲಿ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೀರಾ. ಒಂದು ಕ್ಷಣದಲ್ಲೇ ನೀವು ನಂಬಿದ ಎಲ್ಲ ದೇವರುಗಳನ್ನು ಸ್ಮರಣೆ ಮಾಡ್ಕೊಳ್ತೀರಾ. ಅಂಥ ಒಂದು ಘಟನೆ ನಿಮ್ಮ ಜೀವನದಲ್ಲಿ 3 ದಿನ, 30 ದಿನ, 3 ಗಳಿಗೆ, ಹಾಗೆ 3 ತಿಂಗಳಲ್ಲಿ ನಡೆಯುತ್ತೆ. ಈ ಒಂದು ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ, ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡ್ಕೊಳ್ಳಿ. ಅಂದರೆ ಆವಾಗ ನೀವು ಆ ಎನರ್ಜಿಯನ್ನು ಸ್ವೀಕಾರ ಮಾಡ್ತೀರಾ. ಹಾಗಾಗಿ ತಕ್ಷಣವೇ ಸ್ಮರಣೆ ಮಾಡ್ಕೊಳ್ಳಿ, ಅದು ನಡೆಯುತ್ತೆ. ಅದು ನೀವೊಂದು ಮದುವೆ ಆಗೋ ವಿಚಾರ, ಯಾವುದೋ ಸಂಬಂಧದಲ್ಲಿ ಅಂತರ ಆಗಿದೆ, ಅವ್ರು ಬಿಟ್ಟು ಹೋಗಿದ್ದಾರೆ, ಅವ್ರು ಬರಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡ್ತಾಯಿದ್ದೀರಾ. ಅಂದರೆ ನಾನು ಅವರನ್ನು ಪೂರ್ಣವಾಗಿ ನಂಬಿ ನನ್ನನ್ನು ಸಮರ್ಪಣೆ ಮಾಡಿಕೊಂಡೆ, ಈ ರೀತಿ ಮೋಸ ಆಯ್ತಲ್ಲ ಅಂತೇಳಿ ಕೆಲವರು ನೋವಲ್ಲಿ ನರಳಾಡ್ತಾ ಇದ್ದೀರಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ನಿಮ್ಮ ಜೀವನದಲ್ಲಿ ಒಂದು ಘಟನೆ ನಡೆದೋಗಿದೆ ಕೆಟ್ಟದು, ಆದರೆ ಇವರಿಂದ ನನಗೆ ಒಳ್ಳೇದಾಗತ್ತೆ ಅನ್ನೋ ರೀತಿಯಲ್ಲಿ ನಂಬಿ ನೀವು ಅವ್ರ ಜೀವನದಲ್ಲಿ ಹೋಗಿದ್ದೀರಾ. ಈಗ ಅಲ್ಲಿ ಏನೋ ಒಂದು ರೀತಿ ವ್ಯತಿರಿಕ್ತ ಪರಿಣಾಮ ಕಾಣಿಸಿದೆ, ಅದು 3ನೇ ವ್ಯಕ್ತಿ ಪ್ರವೇಶದಿಂದ. ಈ ರೀತಿ ಒಂದಿಷ್ಟು ಸಂಕಟಗಳು ನಿಮ್ಮನ್ನು
ಬಾಧಿಸ್ತಾ ಇದ್ದೇವೆ, ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತೇಳಿ. ಆದರೆ ನೀವು ಬರಲೇಬೇಕು. ನೀವು ಗಟ್ಟಿಯಾಗಿದ್ದರೆ ತಾನೇ, ಅಂದರೆ ಮನೆಯ ಫೌಂಡೇಶನ್ ಗಟ್ಟಿಯಾಗಿದ್ದರೆ ತಾನೇ ಮನೆ ಚೆನ್ನಾಗಿರೋದು. ಹಾಗೆ ನಿಮ್ಮ ಮನಸ್ಸಿನ ಹಿಡಿತ ಗಟ್ಟಿಯಾಗಿರಬೇಕು. ನಿಮ್ಮ ಒಂದಿಷ್ಟು ವಿಚಾರಗಳಲ್ಲಿ ನೀವು ಎಷ್ಟು ಕಾಮಾಗಿರಬೇಕು ಅಂದರೆ ನೆಗೆಟಿವ್ ವಿಚಾರಗಳು, ನೆಗೆಟಿವ್ ಜನರು ಕನೆಕ್ಟ್ ಆಗ್ತಾರೆ, ಅವರನ್ನು ಅವಾಗವಾಗ ರಿಮೂವ್ ಮಾಡಬೇಕು. ಗೊತ್ತಾದಾಗ ಅದು ಖುಷಿ ಪಡಬೇಕು, ಬೇಗನೆ ಗೊತ್ತಾಯ್ತಲ್ಲ ನನಗೆ ಅನ್ನೋ ರೀತಿಲಿ ಸಂತೋಷ, ಅದನ್ನು ಸೆಲೆಬ್ರೇಟ್ ಮಾಡಿ ಅದನ್ನು ದೂರ ತಳ್ಳಿ ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು. ನನಗೆ ಇಷ್ಟು ಬೇಗ ಆ ಕೆಟ್ಟದ್ದು ಗೊತ್ತಾಗಿ ಅದನ್ನು ದೂರ ತಳ್ಳಿ ಒಳ್ಳೆಯದನ್ನು ತೊಗೊಂಡೇ ಇಲ್ಲ. ನೀವು ಒಂಟಿಯಾಗಿರ್ತೀರೋ, ನಿರ್ಧಾರ ತೊಗೊಳ್ತೀರೋ, ಇಲ್ಲ ಇನ್ನೂ ಯಾವುದೋ ರೀತಿಯಲ್ಲಿ ನೀವು ಮುಂದುವರಿತೀರೋ, ಆ ನಿರ್ಧಾರ ತೊಗೊಳಕ್ಕೆ ನಂಗೆ ಸಾಧ್ಯ ಆಯ್ತಲ್ಲ ಅನ್ನೋ ರೀತಿಲಿ ನೀವು ಕೃತಜ್ಞತೆಯ ಫೀಲ್ ಮಾಡಬೇಕು. ಈಗ ಆ ಅನುಭವದಲ್ಲಿ ನೀವಿದ್ದೀರಾ, ಆ ಸಂದಿಗ್ಧ ಸ್ಥಿತಿ, ಆ ಪರಿಸ್ಥಿತಿಯಲ್ಲಿ ನಿಂತಿದ್ದೀರಾ. ಕುಗ್ಗೋದು ಬೇಡ. ಮನುಷ್ಯನ ಒಂದು ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ನಡೀತಾವೋ, ಪರಿವರ್ತನೆ ಸಿಗ್ತಾವೋ, ಅದು ಕಾರಣ ಇಲ್ಲದೆ ನಡೆದಿರೋದಿಲ್ಲ. ಅಲ್ಲಿ ನೀವು ಏನು ಕಲಿತೀರಾ ಅನ್ನೋದು ಮುಖ್ಯ ಆಗಿರುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ನಿರ್ಧಾರದಿಂದ ಯಾರಿಗೋ ನಿರಾಶೆ ಆಗತ್ತೆ ಅಂಥೇಳಿ ನೀವು ನಿಮ್ಮನ್ನು, ನಿಮ್ಮ ಸಂತೋಷವನ್ನು ತ್ಯಾಗ ಮಾಡ್ಕೊಳ್ಳೋದಕ್ಕಿಂತ, ಯಾಕಂದರೆ ಕೆಲವೊಂದು ಸಾರಿ ನೀವು ತ್ಯಾಗ ಮಾಡೋದು ತಪ್ಪಲ್ಲ, ನಿಮ್ಮ ಸಂತೋಷವನ್ನು ತ್ಯಾಗ ಮಾಡೋದು ತಪ್ಪಲ್ಲ. ಆದರೆ ಆ ತ್ಯಾಗ ಅರ್ಥಪೂರ್ಣವಾಗಿರಬೇಕು. ಅದು ಅನಿವಾರ್ಯವಾಗಿ ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ಆಗಿರ್ಬೋದು, ಇಲ್ಲ ಪದೇ ಪದೇ ನಿಮ್ಮನ್ನು ತಪ್ಪಿತಸ್ಥ ಜಾಗದಲ್ಲಿ ನಿಲ್ಲಿಸೋ ಆಗಿರಬಾರ್ದು, ಇಲ್ಲ ನೀವೇ ಸೋಲೋ ರೀತಿಯಲ್ಲಿ ಇರಬಾರ್ದು. ಕೆಲವೊಂದು ಸಾರಿ ನೀವು ಕೂಡ ನಿಮ್ಮ ದೇಹಕ್ಕೆ, ಆತ್ಮಕ್ಕೆ ಒಂದಿಷ್ಟು ಸಮರ್ಥತೆಯನ್ನು ಕೊಡಬೇಕು. ಅಂದರೆ ಗೌರವ ಕೊಡಬೇಕು, ಪ್ರೀತಿ ಕೊಡಬೇಕು, ಆಧಾರ ಕೊಡಬೇಕು. ಹಾಗಾಗಿ ಕೆಲವೊಂದು ಸಾರಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಇನ್ನೊಬ್ಬರಿಗೆ ನಿರಾಶೆ ಆಗುತ್ತೆ ಅನ್ನೋ ರೀತಿಲಿ ನೋಡೋದು ಬೇಡ. ಅದು ಸರಿಯಾಗಿದ್ದರೆ ಆ ನಿರ್ಧಾರವನ್ನು ತಗೊಳ್ಳಿ. ಇದು ಯಾವಾಗಲೂ ತಪ್ಪಾಗಿರೋದಿಲ್ಲ ಅನ್ನೋ ರೀತಿಲಿ ಬರ್ತದೆ. ಅಂದರೆ ಕೆಲವೊಂದು ಸಾರಿ ಎಲ್ಲ ತಪ್ಪುಗಳು ನಿಮ್ಮದೇ ಆಗಿರೋದಿಲ್ಲ, ಎದುರಿಗಿರೋರದ್ದು ಆಗಿರುತ್ತೆ. ಆ ತಪ್ಪಿನ ಭಾರವನ್ನು ಕೂಡ ನೀವೇ ಹಾಕ್ಕೊಂಡು ತ್ಯಾಗ ಮಾಡೋಕ್ಕೆ ಹೊರಟಿರ್ತೀರ. ತ್ಯಾಗ ಹೇಗಿರಬೇಕು ಅಂದರೆ, ಆ ತ್ಯಾಗದಿಂದ ನಿಮ್ಮ ಕುಟುಂಬ ಆಗಿರ್ಬೋದು, ನಿಮ್ಮ ಪೀಳಿಗೆ ಆಗಿರ್ಬೋದು, ನಿಮ್ಮ ಮುಂದಿನ ಜನ್ಮ ಆಗಿರ್ಬೋದು, ಇಲ್ಲ ನಿಮ್ಮ ಮುಂದಿನ ಒಂದು ತಿರುವು ತಗೊಳ್ಳೋಕ್ಕೆ ಅದು ಭಗವಂತನ ಆಶೀರ್ವಾದ ಪಡ್ಕೊಳ್ಳೋ ರೀತಿಲಿ ತ್ಯಾಗ ಆಗಿರಬೇಕು. ಅನಿವಾರ್ಯವಾಗಿ ಸ್ವಾರ್ಥಕ್ಕೆ, ಅಂದರೆ ನನ್ನವ್ರು ಚೆನ್ನಾಗಿರಲಿ, ಇವ್ರಿಗೆ ಹಾಗಾಗಬೇಕು ಅನ್ನೋ ರೀತಿಲಿ ಬಯಸಿ ಪದೇ ಪದೇ ತಪ್ಪಿತಸ್ಥ ಜಾಗದಲ್ಲಿ ನೀವೇ ನಿಂತ್ಕೊಳ್ಳೋಕೆ ಹೋಗಬೇಡಿ. ಇದು ನಿಮ್ಮನ್ನು ನೀವು ಕಳ್ಕೊಂಡ ಹಾಗೆ, ನಿಮ್ಮ ಆತ್ಮವನ್ನು ಕೊಂದ ಹಾಗೆ, ಅದರ ವಿಚಾರಗಳನ್ನು ಕೊಂದ ಹಾಗೆ ಅನ್ನೋ ರೀತಿಲಿ ಬರ್ತದೆ. ಹಾಗಾಗಿ ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ಳೋಕ್ಕೋಸ್ಕರನೇ ಗುರುವಿನ ಆಶ್ರಯದಲ್ಲಿ ನೀವು ಬಂದಿದ್ದೀರಾ. ಅವರ ಪಾದಗಳಲ್ಲಿ ನೀವು ಶರಣಾಗಿದ್ದೀರಾ ಅಂದರೆ ನಿಮ್ಮ ಕಣ್ಣೀರಿನ ಒಂದೊಂದು ಹನಿಗೂ ಅಲ್ಲಿ ಬೆಲೆಯನ್ನು ಕೊಡಿಸ್ತಾರೆ ಭಗವಂತ ಅನ್ನೋ ರೀತಿಲಿ ಬರ್ತಾ ಇದೆ. ಒಂದು 33 ದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಅಫರ್ಮೇಷನ್ ಮಾಡಿ, ಅದು ಒಂದು ಶಿಸ್ತಿನ ಬಗ್ಗೆ, ನಾನು ಹೀಗೆ ಇರಬೇಕು, ನನ್ನ ವ್ಯಕ್ತಿತ್ವ ಹೀಗೆ ಇರಬೇಕು, ಹಂಗಂತ ಯಾರಿಗೂ ನೋವು ಕೊಡೋ ರೀತಿಯಲ್ಲಿ ಯೋಜನೆ ಅಲ್ಲ. ಅದು ನಿಮ್ಮನ್ನು ನೀವು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳುವ ಒಂದಿಷ್ಟು ಅಫರ್ಮೇಷನ್ನ ನೀವು ಮಾಡ್ಕೊಳ್ಳಿ. ನಾನು ಸಂತೋಷವಾಗಿದ್ದೀನಿ, ನನ್ನ ಜೀವನದಲ್ಲಿ ನಾನು ಮಾಡೋ ಒಂದು ಒಳ್ಳೆಯ ಉದ್ದೇಶ ಏನಿದೆ ಅದು ಪರಿಪೂರ್ಣಗೊಳ್ಳುತ್ತೆ, ನಾನು ಅಂದ್ಕೊಂಡಿದ್ದು ನೆರವೇರುತ್ತೆ, ನಾನು ಏನೆಲ್ಲ ಕರ್ತವ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅಂತಿದ್ದೀನೋ ಅದನ್ನು ಸರಿಯಾದ ಸಮಯಕ್ಕೆ ನಿರ್ವಹಿಸ್ತೀನಿ, ನನ್ನಿಂದ ಯಾರಿಗೂ ತೊಂದರೆ ಆಗೋದಿಲ್ಲ, ಹಾಗೆ ನನ್ನ ಆತ್ಮಕ್ಕೂ ನನ್ನ ದೇಹಕ್ಕೂ ಕೂಡ ತೊಂದರೆ ಆಗಲಿಕ್ಕೆ ಬಿಡೋದಿಲ್ಲ. ನನ್ನ ಒಂದು ಆತ್ಮಾಭಿಮಾನವನ್ನು ಕಾಪಾಡಿಕೊಂಡು ಇನ್ನೊಬ್ಬರ ಆತ್ಮಾಭಿಮಾನಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ. ಇದೆಷ್ಟು ವಿಚಾರಗಳು ನೀವು ನಿಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ಇದು ಭಗವಂತನ ಆಶೀರ್ವಾದವನ್ನೇ ನೀವು ನಿರಂತರವಾಗಿ ಪಡ್ಕೊಳ್ಳೋ ರೀತಿಯಲ್ಲಿ ಅವರ ಆಶೀರ್ವಾದ ನಿಮ್ಮ ಕಡೆ ನಿರಂತರವಾಗಿ ಹರಿದು ಬರುವ ಅನುಭವವನ್ನು ನೀವು ಅನುಭವಿಸ್ತೀರ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ನಿಮ್ಮ ಕಡೆ ಏನನ್ನು ಆಹ್ವಾನ ಮಾಡ್ಕೊಳ್ತೀರಾ ಅನ್ನೋದು ಮುಖ್ಯ. ಅಂದರೆ ಇಲ್ಲಿ ಒಂದು ಯಾವ ರೀತಿ ಒಂದು ಮ್ಯಾಗ್ನೆಟ್ ಎನರ್ಜಿ ಕನೆಕ್ಟ್ ಆಗ್ತದೆ, ಅಯಸ್ಕಾಂತದ ಎನರ್ಜಿ. ಹಾಗಾಗಿ ನೀವೊಂದು ಅಯಸ್ಕಾಂತವಾಗಿದ್ದೀರ. ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಫೀಲ್ ಮಾಡ್ತೀರಲ್ಲ ಆ ವಿಚಾರಗಳಲ್ಲಿ ನೀವು ಪರಿವರ್ತನೆಯನ್ನು ತಗೊಳ್ತೀರಾ. ಹಿಂದಿನ ದಿನ ಏನು ನಡೆಯುತ್ತೋ ಖಂಡಿತ ಅದರಲ್ಲಿ ಮಾರನೇ ದಿನದ ಪರಿವರ್ತನೆಯನ್ನು ನೀವು ಬಯಸ್ತಾ ಇದ್ದೀರಾ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಹೊಸಬರಾಗೆ ಹುಟ್ಟಿರ್ತೀರ. ಮತ್ತೊಂದು ಜನ್ಮ ಅದು ದಿನನಿತ್ಯದ ಹುಟ್ಟು. ಹಾಗಾಗಿ ಅಲ್ಲಿ ಹೊಸ ಎನರ್ಜಿಯನ್ನೇ, ಊರ್ಜೆಗಳನ್ನೇ ನೀವು ತೊಗೊಳ್ಬೇಕು. ಆಹ್ವಾನ ಮಾಡಿಕೊಂಡು ನೀವು ನಿಮ್ಮ ದಿನವನ್ನು ಪ್ರಾರಂಭ ಮಾಡಬೇಕು. ಆಗ ನನ್ನ ಸಹಾಯ ನಿಮಗೆ ಸಿಗತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಬಾಬಾನೇ ನಿಮಗೆ ಇಲ್ಲಿ ಕನೆಕ್ಟ್ ಆಗಿರೋದು ಈ ಎನರ್ಜಿ ಪ್ರಕಾರ. ಒಟ್ಟಾರೆಗೆ ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನು ಇಲ್ಲಿ ಓದ್ತಾ ಇದ್ದಾರೆ ಅವರು. ಅದೇ ರೀತಿ ಇಲ್ಲಿ ಎನರ್ಜಿ ನಾನು ನಿಮಗೆ ಕನೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಹಾಗೆ ಅದರ ಪ್ರಕಾರನೇ ನಿಮ್ಮ ಜೀವನದಲ್ಲಿ ಒಂದು ಏರಿಳಿತವನ್ನು ಕಾಣ್ತಾ ಇದೆ, ನಿಮ್ಮ ಮನಸ್ಸಿನಲ್ಲಿ ಏರಿಳಿತ ಇದೆ. ನೀವು ಏನು ಮಾಡ್ತಾ ಇದ್ದೀರಾ, ಹಾಗೆ ಏನು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ, ಮತ್ತು ಅವುಗಳನ್ನು ಯಾವ ದಿಕ್ಕಿಗೆ ತಗೊಂಡು ಹೋಗ್ತಾ ಇದ್ದೀರಾ, ಈಗಿನ ಪರಿಸ್ಥಿತಿಯಲ್ಲಿ ನಿಮಗೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. ನಿಮ್ಮ ಸುತ್ತಮುತ್ತ ಇರುವ ಜನರಿಗೆ ಅನ್ನಿಸ್ತಾ ಇದೆ ನೀವು ಹೊರಟಿರುವ, ಇಲ್ಲ ಆಯ್ಕೆ ಮಾಡ್ಕೊಂಡಿರುವ, ಇಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲ ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದ್ದೀರೋ, ಇವೆಲ್ಲ ವಿಚಾರದಲ್ಲೂ ಅವ್ರಿಗೆ ನಂಬಿಕೆ ಇಲ್ಲ. ಅಂದರೆ ನೀವು ಸೋಲ್ತೀರಾ, ಇಲ್ಲ ಯಾಕೆ ಬೇಕಾಗಿತ್ತು, ಇಲ್ಲ ಈ ರೀತಿಯ ಒಂದಿಷ್ಟು ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮ
ಸುತ್ತುವರೆದ ಎನರ್ಜಿ ಕೂಡ ಇಲ್ಲಿ ನೆಗೆಟಿವ್ ಆಗಿದೆ. ಇಂಥ ಸಮಯದಲ್ಲಿ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಮನಸ್ಸು ಹೇಳ್ತಾ ಇದೆ ನನ್ನಿಂದ ಆಗತ್ತೆ ಅನ್ನೋ ರೀತಿಯಲ್ಲಿ. ಅದೇ ಸತ್ಯವಾದ ಒಂದು ಎನರ್ಜಿ ಆಗಿದೆ. ಅದನ್ನೇ ನೀವು ಗುರುತಿಸಬೇಕು, ಮನಸ್ಸನ್ನು ಅದರ ಮೇಲೆ ಕೇಂದ್ರೀಕರಿಸಬೇಕು. ಅದು ಬಿಟ್ಟು ಸುತ್ತಮುತ್ತ ಒಂದಿಷ್ಟು ಎನರ್ಜಿಗಳು ಕನೆಕ್ಟ್ ಆಗಿ ನಿಮ್ಮ ಬಗ್ಗೆ, ನಿಮ್ಮ ಮನಸ್ಸಿನ ಬಗ್ಗೆ ಅವ್ರು ನಿರ್ಧಾರ ಮಾಡ್ತಿದ್ದಾರಲ್ಲ, ಆ ಎನರ್ಜಿಗೆ ನಿಮ್ಮ ಮನಸ್ಸನ್ನು ಕನೆಕ್ಟ್ ಮಾಡೋದು ಬೇಡ. ಇಲ್ಲ ಅಂದರೆ ಏನಾಗ್ಬಿಡ್ತದೆ, ನೀವು ತೆಗೆದುಕೊಂಡ ನಿರ್ಧಾರ ಅಸಾಧ್ಯ ಅನ್ನೋ ರೀತಿಲಿ, ಇಲ್ಲ ಅದು ಆಗೋದಿಲ್ಲ, ನಾನು ಯಾವ ರೀತಿ ತಪ್ಪು ನಿರ್ಧಾರ ತಗೊಂಡೆ ಅನ್ನೋ ರೀತಿಲಿ ನಿಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅದು ಗೆಲ್ಲೋ ಮಟ್ಟದಲ್ಲಿದ್ದರೂ ಕೂಡ ಸೋಲುವ ಫೀಲ್ ಕೊಡುತ್ತೆ ಕೆಲವರ ನೆಗೆಟಿವ್ ಎನರ್ಜಿಯ ಪ್ರಭಾವಕ್ಕೆ ನೀವು ಬಿದ್ದಿರೋದ್ರಿಂದ ಈ ಸಮಯದಲ್ಲಿ. ಹಾಗಾಗಿ ಇಲ್ಲಿ ಅಸಾಧ್ಯ ಅನ್ನೋದಿಲ್ಲ. ಗುರುವಿಗೆ ಆ ವಿಚಾರವನ್ನು ಸಮರ್ಪಣೆ ಮಾಡಿದ್ದೀರಾ ಅಂದರೆ ಸ್ವಲ್ಪ ಏರಿಳಿತ ಕಾಣುತ್ತೆ ಅಂದರೆ ನಿಮ್ಮ ನಿರ್ಧಾರದ ಮೇಲೆ ನೀವು ನಿಲ್ತೀರಾ, ಇಲ್ಲ ಬೇರೆಯವರ ನಿರ್ಧಾರವನ್ನು ನಿಮ್ಮ ಮೇಲೆ ತಗೊಳ್ತೀರಾ ಅನ್ನೋ ಪರೀಕ್ಷೆನೂ ನಡೀತಾ ಇರುತ್ತೆ. ಕೆಲವೊಂದು ಸಾರಿ ನಿಮಗೆ ಸರಿಯಾದ ಸಮಯ ಇರೋದಿಲ್ಲ, ಅಂದರೆ ಸರಿಯಾದ ಸಮಯಕ್ಕೆ ಕೊಡಬೇಕು ಅಂತೇಳಿ ಗುರುವಿನ ಯೋಜನೆ ಇರುತ್ತೆ. ಯಾಕಂದರೆ ಅದು ಅನುಚಿತ ಸಮಯದಲ್ಲಿ ನಿಮಗೆ ಸಿಕ್ಕಾಗ ಅದರಲ್ಲಿ ಅನುಚಿತ ವರ್ತನೆಯನ್ನು ನೀವು ಮಾಡ್ತೀರಾ. ಹಾಗಾಗಿ ಅದು ಗುರುವಿಗೆ ಕಾಣ್ತಾ ಇರುತ್ತೆ. ಅಂದರೆ ಒಟ್ಟಾರೆಯಾಗಿ ನೀವು ಶರಣದಲ್ಲಿ ಇದ್ದೀರಾ ಅಂದರೆ ನೀವು ಕಾಣದ ಭವಿಷ್ಯವನ್ನು ಅವ್ರು ಕಾಣ್ತಾ ಇದ್ದಾರೆ. ನೀವು ಹಿಂದೆ ಏನು ಪ್ರಾರಬ್ಧ ಕರ್ಮ ಮಾಡಿದ್ರೋ ಅದರ ಆಧಾರದ ಮೇಲೆ ಈಗ ನಿಮಗಿಲ್ಲೊಂದಿಷ್ಟು ಫಲಿತಾಂಶಗಳು, ಏರಿಳಿತಗಳು ಕಾಣಿಸ್ತಾ ಇದ್ದಾವಲ್ಲ, ಅದನ್ನು ತಿದ್ದುತ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಸುತ್ತಮುತ್ತ ಇರುವ ಏಂಜಲ್ಸ್ ಎನರ್ಜಿಗೆ ಅನ್ನಿಸ್ತಾ ಇಲ್ಲ ನೀವು ಸೋಲ್ತೀರಾ ಅಂತೇಳಿ. ನೀವು ಗೆಲ್ತೀರಾ. ನೀವೇನು ಅಂದ್ಕೊಂಡಿದ್ರೋ ಅದು ನಡೆಯುತ್ತೆ. ನಿಮ್ಮ ಮಕ್ಕಳಲ್ಲಿ ಪರಿವರ್ತನೆ, ನಿಮ್ಮ ಕುಟುಂಬದಲ್ಲಿ ಒಂದು ಸೌಮ್ಯತೆ, ಒಂದು ಸಾತ್ವಿಕತೆ, ಹಾಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಒಳ್ಳೆಯ ಒಂದು ಬದಲಾವಣೆ, ಇವೆಲ್ಲದರ ಸೂಚನೆ ಇಲ್ಲಿ ಏಂಜಲ್ಸ್ ಎನರ್ಜಿಗಳು ಕನೆಕ್ಟ್ ಆಗಿ ಸೂಚಿಸ್ತದೆ. ಯಾಕಂದರೆ ಈ ಏಂಜಲ್ಸ್ ಎನರ್ಜಿಗಳು ಯಾವಾಗ ನಿಮಗೆ ಕನೆಕ್ಟ್ ಆಗ್ತದೆ ಅಂದರೆ ನೀವು ಭೌತಿಕ ಒಂದು ಜಗತ್ತನ್ನು ಎಲ್ಲೋ ಒಂದು ರೀತಿಯಲ್ಲಿ ಮರೆಮಾಚಿ ಯಾವಾಗ ಒಂದು ಪ್ರಕೃತಿಯ ಕಡೆ ಗಮನ ಕೊಡ್ತಿರೋ, ಒಂದು ಮಾನವೀಯತೆ ಮನುಷ್ಯತ್ವದ ಕಡೆ ಗಮನ ಕೊಡ್ತಿರೋ, ದಯೆ, ಕರುಣೆ, ಪ್ರೇಮವನ್ನು ನಿಮ್ಮಲ್ಲಿ ಮೂಡಿಸ್ಕೊಳ್ತಿರೋ, ಆಗ ತಕ್ಷಣವೇ ನಿಮಗೆ ಏಂಜಲ್ಸ್ ಎನರ್ಜಿಗಳು ಕನೆಕ್ಟ್ ಆಗೋದು. ಅಂದರೆ ಅವು ನಮ್ಮ ಸುತ್ತಮುತ್ತನೇ ಇರುತ್ತೆ. ಪ್ರಕೃತಿಯ ಮೂಲಕ, ಒಂದು ಹೂವಿನ ಮೂಲಕ, ಒಂದು ಸುವಾಸನೆಯ ಮೂಲಕ, ಒಂದು ಕಾಮನ ಬಿಲ್ಲು, ಒಂದು ಮಳೆ, ಒಂದು ಬಿಸಿಲು, ಒಂದು ಗಾಳಿ, ತಂಪಾದ ಗಾಳಿ, ಒಂದು ನೀರು, ಇವೆಲ್ಲ ಅದರಲ್ಲಿ ಏಂಜಲ್ಸ್ ಎನರ್ಜಿಗಳು ಕನೆಕ್ಟ್ ಆಗಿದೆ. ಆದರೆ ನೀವಿಲ್ಲಿ ಭೌತಿಕ ಮಾಯೆ, ಕೆಲವೊಂದು ಸಾರಿ ಅದಾಗತ್ತಾ, ನಾನು ಅಂದ್ಕೊಂಡಿದ್ದಾಗತ್ತಾ, ನಾನು ಇಷ್ಟು ಸಂಪಾದನೆ ಮಾಡ್ತೀನಾ, ಇಂಥದ್ದೊಂದು ನನ್ನ ಜೀವನದಲ್ಲಿ ನಡೆಯುತ್ತಾ, ಈ ರೀತಿ ಒತ್ತಡ, ಒಂದಿಷ್ಟು ನಾನು ತಾಯಿ ಆಗ್ತೀನಾ, ಇಲ್ಲ ಮದುವೆ ಆಗುತ್ತಾ, ಈ ರೀತಿ ಒಂದಿಷ್ಟು ಭೌತಿಕ ಒಂದು ವಿಚಾರಗಳಲ್ಲೇ ನಿಮ್ಮನ್ನು ತೊಡಗಿಸ್ಕೊಂಡಿರ್ತೀರ. ಅಂದರೆ ಇದು ಆದ್ರೇ ನನ್ನ ಜೀವನದಲ್ಲಿ ಸಾರ್ಥಕತೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿರ್ತೀರ. ಆದರೆ ಈಗ ಗುರುವಿನ ಶರಣದಲ್ಲಿ ಬಂದ ಮೇಲೆ ಆ ಜಗತ್ತು ಅನ್ನೋದು, ಅಂದರೆ ಭೌತಿಕ ಜಗತ್ತಿಗಿಂತ ಇಲ್ಲಿ ಇನ್ನೊಂದು ಭಿನ್ನವಾದ ಜಗತ್ತಿದೆ ಅನ್ನೋದನ್ನು ಗುರು ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ಏಂಜಲ್ಸ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗಿಬಿಟ್ಟಿದೆ. ಪ್ರಕೃತಿಯ ಸಹಕಾರ ನಿಮಗೆ ಇಲ್ಲಿ ಸಿಗ್ತಾ ಇರೋದ್ರಿಂದ ಇಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ, ಮುಂದಾಗೋದೆಲ್ಲ ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ಫೀಲ್ ಬರ್ತದೆ. ಶಾಂತವಾಗಿದ್ದೀರಾ. ತುಂಬ ಎಂಥದೇ ಒತ್ತಡ ಬಂದರೂ ಕೂಡ ಅದನ್ನು ನಿಭಾಯಿಸ್ತೀನಿ ಅಂತೀರಾ. ಬಾಬಾ ಇದ್ದಾರೆ, ಎಲ್ಲ ಒಳ್ಳೆಯದಾಗತ್ತೆ ಅಂತೇಳಿ ಮುಂದುವರಿತಾ ಇದ್ದೀರಾ. ಅದಕ್ಕೆ ತಕ್ಕಂಗೆ ತಿರುವು ಸಿಗ್ತಾ ಇದೆ. ಹಿಂದೆಲ್ಲ ಗಾಬರಿ ಆಗಿಬಿಡ್ತಿದ್ರಿ, ಹತ್ತು ಬಿಡ್ತಿದ್ರಿ, ಈಗೂ ಅಳ್ತೀರಾ. ಈಗ ಅಳೋದಕ್ಕೂ ಹಿಂದಳೋದಕ್ಕೂ ವ್ಯತ್ಯಾಸ ಇದೆ. ಅಂದರೆ ಹಿಂದೆ ನಿರಾಸೆಯಿಂದ ಇನ್ನೇನೂ ಆಗೋಲ್ಲ ಅನ್ನೋ ರೀತಿಲಿ ನೀವು ಬೇರೆಯವರ ಒಂದು ನೆಗೆಟಿವ್ ಎನರ್ಜಿನ ಫೀಲ್ ಮಾಡ್ಕೊಂಡು ಅಲ್ಲೇ ನಿಂತು ಬಿಡ್ತಿದ್ರಿ, ಸ್ಟ್ರಕ್ ಎನರ್ಜಿ ಅದನ್ನು ತೊಗೊಂಡ್ಬಿಡ್ತಿದ್ರಿ. ಈಗ ಹಾಗಲ್ಲ, ಅಳ್ತೀರಾ. ಎಲ್ಲೋ ಒಂದು ರೀತಿಯಲ್ಲಿ ತಕ್ಷಣ ಮನಸ್ಸು ಹಗುರ ಆಗುತ್ತೆ. ಬಾಬಾನೇ ನಿಮ್ಮನ್ನು ಅಳಿಸ್ತಾ ಇರೋದು, ಹತ್ತು ಬಿಡು ಒಂದು ಸರಿ, ನಿನ್ನ ಮನಸ್ಸಲ್ಲಿರೋ ಒಂದು ದುಃಖ ಆಗಿರ್ಬೋದು, ಒಂದಿಷ್ಟು ಒಂದು ಆಗೋಲ್ಲ ಅನ್ನೋ ರೀತಿ ಭಾವನಾತ್ಮಕ ಒಂದಿಷ್ಟು ಪ್ರಕ್ರಿಯೆ ಏನಿರುತ್ತಲ್ಲ, ಅದನ್ನು ಹೊರಗೆ ಹಾಕ್ಬಿಡು ಅನ್ನೋ ರೀತಿಲಿ ಹೊರಗೆ ಹಾಕಿಸ್ತಾ ಇದ್ದಾರೆ. ಆದರೆ ಹಿಂದಳೋದಕ್ಕೂ ಈಗ ಅಳ್ತಾ ಇರೋದಕ್ಕೂ ವ್ಯತ್ಯಾಸ ಕಾಣಿಸ್ತಾ ಇದೆ ಇಲ್ಲಿ. ಖಂಡಿತ ನಿಮಗೂ ಕೂಡ ಅದರ ಅನುಭವ ಆಗ್ತದೆ. ತಕ್ಷಣವೇ ಕಣ್ಣೀರು ಒರೆಸಿ ನೀವು ಅಂದ್ಕೊಳ್ತಾ ಇದ್ದೀರಾ, ಖಂಡಿತ ಇಲ್ಲ ಹಾಗೇ ಆಗತ್ತೆ ಕೆಲಸ, ಅಸಂಭವ ಅನ್ನೋದೇನಿಲ್ಲ. ಬಾಬಾ ನನ್ನ ಜೊತೆಗಿದ್ದಾರೆ, ನಡೆಯುತ್ತೆ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ತಿರುವು ಘಟನೆ ಅನ್ನೋ ರೀತಿಲಿ ಮುಂದೆ ಹೋಗ್ತಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಗ್ತದೆ. ಹೀಲ್ ಆಗ್ತಾ ಇದ್ದೀರಾ. ಎಲ್ಲದಕ್ಕಿಂತ ಮೊದಲು ನೀವು ಹೀಲ್ ಆಗ್ತಾಯಿದ್ದೀರಾ. ಮೊದಲು ನಿಮ್ಮನ್ನು ನೀವು ಸಂಭಾಳಿಸ್ಕೊಳಕ್ಕಾಗ್ತಾ ಇರಲಿಲ್ಲ, ಬೇರೆಯವ್ರನ್ನ ಸಂಭಾಳಿಸೋದಿರಲಿ, ನಿಮ್ಮನ್ನೇ ಸಂಭಾಳಿಸ್ಕೊಳಕ್ಕಾಗದೆ ದುರ್ಬಲತೆಗೆ ಜಾರಿ, ಖಿನ್ನತೆಗೆ ಜಾರಿ, ಮುಗೀತು ನನ್ನ ಜೀವನ ಮುಗೀತು ಅಂದ ಕ್ಷಣ ಗುರು ನಿಮ್ಮ ಜೀವನದಲ್ಲಿ ಬಂದರು. ಇಲ್ಲಿಗೆ ಮುಗಿದಿಲ್ಲ, ಇದೇ ಹೊಸ ಪ್ರಾರಂಭ ಅನ್ನೋ ರೀತಿಲಿ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಅನುಭವಕ್ಕೆ ನಿಮ್ಮ ಜೀವನ ಸಾಕ್ಷಿಯಾಗಿದೆ. ಅಂದರೆ ಹಿಂದೆ ಇದ್ದ ಒತ್ತಡ ಈಗಲೂ ಆ ಒತ್ತಡ ಬರ್ತಾ ಇದೆ. ಆದರೆ ಹಿಂದೆ ನೋಡ್ತಾ ಇದ್ದಿದ್ದು ಒತ್ತಡನ ಬೇರೆ, ಈಗ ಆ ಒತ್ತಡ ಬಂದರೂ ಕೂಡ ಅದನ್ನು ನೋಡ್ತಾ ಇರೋ ರೀತಿ ಬೇರೆ ಆಗಿದೆ. ಅದನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡ್ತಿದ್ದೀರಾ. ಪ್ರಾಮಾಣಿಕ ಪ್ರಯತ್ನದೊಂದಿಗೆ, ಒಂದು ಪಾಸಿಟಿವ್ ಎನರ್ಜಿಯೊಂದಿಗೆ, ಊರ್ಜೆಗಳೊಂದಿಗೆ ಮುಂದುವರಿತಾ ಇದ್ದೀರಾ. ಈ ರೀತಿ ನಿಮ್ಮಲ್ಲಿ ಒಂದು ಆತ್ಮಶಾಂತಿ ಸಿಕ್ಕಿದೆ ಅಂದರೆ ಅದು ಗುರುವಿನ ದಯೆಯಲ್ಲಿ ಸಿಕ್ಕಿದೆ, ಕರುಣೆಯಲ್ಲಿ ಸಿಕ್ಕಿದೆ, ಪ್ರೇಮದಲ್ಲಿ ಸಿಕ್ಕಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಆಗಲ್ಲ ಅಂತೇಳಿ ಅಂದ್ಕೊಳ್ಬೇಡಿ. ಏನಾಗ್ತಾ ಇದೆಯೋ ಅದಕ್ಕೆಲ್ಲ ಒಂದು ಕಾರಣ ಇದೆ. ಭಗವಂತನ ದಯೆ ಇದೆ, ಗುರುವಿನ ಪ್ರೀತಿ ಇದೆ, ಕರುಣೆ ಇದೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಸಮರ್ಪಣೆ ಮಾಡ್ತಿರೋ. ಇಲ್ಲಿ ಯಾವ ರೀತಿ ಪ್ರಾರ್ಥನೆ ಇದೆ ಅಂದರೆ, ನಿಮ್ದು ಇತ್ತೀಚೆಗೆ
ನನಗದು ಆಸೆ ಇದೆ ಬಾಬಾ, ನನ್ನ ಕನಸು ಇದಾಗಿದೆ, ಆದರೆ ನೀವೇನು ಕೊಡಬೇಕು ಅಂತ ಇದ್ರೆ ಅದನ್ನೇ ಕೊಟ್ಬಿಡಿ ಅನ್ನೋ ರೀತಿಯಲ್ಲಿ ಸಮರ್ಪಣೆ ಆಗಿಬಿಟ್ಟಿದ್ದೀರ. ಆಗ ಏನಾಗುತ್ತೆ ಹೇಳ್ರಿ, ಈಗ ನಿಮ್ಮ ಮಗುವಿಗೆ ಆಗಿರ್ಬೋದು, ನಿಮ್ಮ ಮಗುನೇ ನಿಮ್ಮ ಹತ್ರ ಬಂದು ಅಮ್ಮ ನನಗಿಂಥದ್ದು ಬೇಕು ಅಂತ ಕೇಳುತ್ತೆ. ಆವಾಗ ಅದೊಂದು 5 ನಿಮಿಷ ಯೋಚನೆ ಮಾಡಿ, ಅಮ್ಮ ನನಗದು ಬೇಕು ನಿಜ, ಆದರೆ ನಿನಗೆ ಯಾವ್ದು ಇಷ್ಟನೋ ಅದೇ ಕೊಡಮ್ಮ ಅಂದಾಗ ನಿಮ್ಮ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಹೇಳೋ. ಅಯ್ಯೋ ನನ್ನ ಕಂದ, ನೀನು ನನ್ನ ಆಸೆಗೆ ಬೆಲೆ ಕೊಟ್ಟ್ಯಾ, ನಾನು ಹೇಳಿದ್ದೆ ನನ್ನ ಆಯ್ಕೆನೇ ಸರಿ ಇದೆ ಅಂತೇಳಿ ಒಪ್ಕೊಂಡ್ಯಾ, ನನ್ನ ಮೇಲೆ ಎಷ್ಟು ಗೌರವ ಇದೆ, ಎಷ್ಟು ನಂಬಿಕೆ ಇದೆ ಅನ್ನೋ ರೀತಿಲಿ ನೀವು ಅದು ಮಗುವನ್ನು ಹಿಡಿದು ಮುದ್ದಾಡ್ತಿರಲ್ಲ, ಒಳಗೆ ತುಂಬ ಮುದ್ದಾಡದೇ ಇದ್ರೂ ಒಳಗೆ ತುಂಬ ಖುಷಿಯಾಗ್ಬಿಡುತ್ತೆ ನಿಮಗೆ. ನನ್ನ ನಿರ್ಧಾರದ ಮೇಲೆ ನನ್ನ ಮಗುವಿಗೆ ನಂಬಿಕೆ ಇದೆ. ಅದೇ ರೀತಿಯ ಅನುಭವ ನೀವು ನಂಬಿದ ಗುರುವಿಗೂ ದೈವಶಕ್ತಿಗೂ ಆಗುತ್ತೆ. ಅಲ್ಲಿಗೆ ನಾನು ಇದನ್ನು ಫೀಲ್ ಮಾಡಿಸ್ತಾ ಇರೋದು ನಿಮಗಷ್ಟೇ. ಹಾಗಾಗಿ ಅವರು ನಿಮಗೇನು ಒಳ್ಳೆಯದೋ ಅದನ್ನೇ ಆಯ್ಕೆ ಮಾಡಿಕೊಡ್ತಾರೆ. ಅಂದರೆ ನೀವು ಕೇಳಿದ್ದು ಕೊಡಬೇಕು ಅಂತ ಅವ್ರು ನಿರ್ಧಾರ ಮಾಡಿರ್ತಾರೆ, ನೀವು ಕೇಳಿದಷ್ಟೇ. ಈಗ ನೀವು ಹೇಗೆ ಕೇಳಿರ್ತೀರ ಅಂದರೆ, ಬಾಬಾ ನನಗೊಂದು ಮನೆ ಬೇಕು ಇಷ್ಟೇ ಕೇಳಿರ್ತೀರ, ಬಾಬಾ ನನಗೊಂದು ಕೆಲಸ ಬೇಕು, ಗೌರ್ಮೆಂಟ್ ಕೆಲಸ ಬೇಕು ಅಂತ ಕೇಳಿರ್ತೀರ ಅಲ್ವಾ. ಈಗ ಗುರುವಿನಲ್ಲಿ ನಂತರ ಆಮೇಲೆ ಏನು ಮಾಡ್ತೀರಾ, ನಾನು ನನ್ನ ನಿರ್ಧಾರಕ್ಕಿಂತ ಬಾಬನ ಮೇಲೆ ಆ ನಿರ್ಧಾರ ಬಿಟ್ಬಿಡೋಣ ಅನ್ನೋ ರೀತಿಲಿ ನೀವು, ಬಾಬಾ ನನಗೆ ಈ ಕೆಲಸ ಇಷ್ಟ, ಗೌರ್ಮೆಂಟ್ ಕೆಲಸ ಆಸೆ ಇದೆ, ಆದರೆ ನೀವು ನನಗೇನು ಕೊಡಬೇಕು ಅಂತ ನಿರ್ಧಾರ ಮಾಡಿರ್ತೀರೋ, ನನಗೆ ಅದಕ್ಕೊಂದು ಅರ್ಹತೆ ಕೊಟ್ಟು ನನಗೇನು ಕೊಡಬೇಕು ಅಂತ ನಿರ್ಧಾರ ಮಾಡಿರ್ತೀರೋ ಅದನ್ನೇ ಕೊಡಿ ಅಂತ ಕೇಳಿದಾಗ ಆವಾಗ ಏನಾಗುತ್ತೆ ಅಂದರೆ, ನೀವು ಗೌರ್ಮೆಂಟ್ ಕೆಲಸ ಮಾಡ್ತಾನೆ ಒಂದು ಬಿಸ್ನೆಸ್ ಮಾಡ್ಬೋದು, ಇಲ್ಲ ಗೌರ್ಮೆಂಟ್ ಕೆಲಸ ನೀವು ಮಾಡಬೇಕು ಅಂತ ಆಸೆ ಇದ್ದರೂ ಕೂಡ ನೀವು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಈ ರೀತಿ ಒಂದು ತಿರುವುಗಳು ನೀವು ಅಂದ್ಕೊಂಡಿರ್ತೀರ. ನನ್ನ ಕನಸು ಒಂದು ಗೌರ್ಮೆಂಟ್ ಕೆಲಸ ಆಗಿತ್ತು, ನನ್ನ ಜೀವನದಲ್ಲಿ ಇಷ್ಟೆಲ್ಲ ಮಹತ್ತರವಾಗಿ ನಾನು ಬೆಳೆದೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿಸುತ್ತಲ್ಲ ಅದು. ಅಂದರೆ ನೀವು ಆಯ್ಕೆಯನ್ನು ಗುರುವಿಗೆ ಬಿಟ್ಟಾಗ ಅದರ ಭಾರ ಅವರದ್ದಾಗಿರುತ್ತೆ. ಇಲ್ಲಿ ನಿಮ್ಮ ಒಂದು ಜೀವನನ ನೀವು ಸೀಮಿತವಾಗಿ ಕಂಡುಕೊಂಡಿರ್ತೀರ. ನನಗಿಷ್ಟೇ ಸಾಕು, ಮನೆ, ಗಂಡ, ಮಕ್ಕಳು ಅನ್ನೋ ಒಂದು ಕೆಲಸ ಇಷ್ಟು ಆಯ್ಕೆ ಮಾಡ್ಕೊಂಡಿರ್ತೀರ. ಗುರುವಿನ ಒಂದು ಶರಣದಲ್ಲಿ ಆಯ್ಕೆನ ಇಟ್ಟಾಗ ಏನಾಗುತ್ತೆ, ಗಂಡ, ಮಕ್ಕಳು, ಒಂದು ಕೆಲಸ, ಅದ್ರ ಜೊತೆಗೆ ಗೌರವ, ಆದರ ಮತ್ತು ವಿಶೇಷವಾದ ಸ್ಥಾನ, ಮಾನ, ಗೌರವ, ನಿಮ್ಮ ಆತ್ಮದ ಉದ್ದೇಶದ ಮೂಲಕ ನೀವು ಯಾರಿಗೋ ಪ್ರೇರಣೆ ಆಗೋದು, ಒಂದಿಷ್ಟು ಜನರಿಗೂ ಕೂಡ ಏನಾದರೂ ಒಂದು ಸಾರ್ಥಕ ಬದುಕಿಗೆ ದಾರಿ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಪ್ರೇರಣೆಯಾಗಿ, ಒಂದು ನೆಲೆಯಾಗಿ ನಿಲ್ಲೋ, ಈ ರೀತಿ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ ಗುರುವು. ಅಂದರೆ ನಾನೇನೋ ಮಾಡಬೇಕು ಅಂತ ಇದೆ ಅಂದರೆ, ಈಗ ಗುರುವಿನಲ್ಲಿ ಸಾಕಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಅದಕ್ಕೆ ಒಂದು ವ್ಯಕ್ತಿಯನ್ನು ಹುಡುಕ್ತಾ ಇರ್ತಾರೆ ಗುರುವು. ಇಷ್ಟು ಜನರ ಕಷ್ಟ ಪರಿಹಾರ ಆಗೋಕ್ಕೆ ಒಬ್ಬರನ್ನ ಆಯ್ಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಆವಾಗ ಆ ಅರ್ಹತೆಯನ್ನು ನಿಮಗೆ ಕೊಟ್ಟು ನಿಮ್ಮನ್ನು ಅದಕ್ಕೆ ಆಯ್ಕೆ ಮಾಡಿಕೊಂಡು ಆ ಒಂದು ಜವಾಬ್ದಾರಿನ ನಿಮ್ಮ ಕೈಯಲ್ಲಿಡ್ತಾರೆ. ಈ ರೀತಿ ನಡೆಯುತ್ತೆ. ಅದೇ ನಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಭಗವಂತ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಇದೇ ವ್ಯತ್ಯಾಸ ಇದೆ. ಹಾಗಾಗಿ ಕರ್ಮ ಏನಾಗಿತ್ತೋ, ಪ್ರಾರಬ್ಧ ಕರ್ಮ ಏನಾಗಿತ್ತೋ, ಅಲ್ಲಿ ಏನು ಡಿಸರ್ವ್ ಮಾಡಿಟ್ಟು ಬಂದಿದ್ರೋ ಸಂಚಿತ ಕರ್ಮದಲ್ಲಿ ಅದು ನಿಮಗೆ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಗುರುವಿನಲ್ಲಿ ಶರಣಾಗಿಸ್ಬಿಡಿ. ಇವತ್ತಿನ ವರ್ತಮಾನವನ್ನು ಶುದ್ಧವಾಗಿಡಿ. ಭವಿಷ್ಯ ತನ್ನಿಂದ ತಾನೇ ರೂಪುಗೊಳ್ಳುತ್ತೆ. ಅದನ್ನು ರೂಪುಗೊಳಿಸಿಕೊಳ್ಳುವ ರೀತಿಯಲ್ಲಿ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಒತ್ತಡಕ್ಕೆ ಜಾರೋದು ಬೇಡ, ಓವರ್ ಥಿಂಕಿಂಗ್ ಕೂಡ ಮಾಡೋದು ಬೇಡ. ನೀವೇನು ಅಸಾಧ್ಯ ಅಂತ ಹೇಳಿ ಅಂದ್ಕೊಂಡಿದ್ರೋ ಅದು ನಿಮ್ಮ ಜೀವನದಲ್ಲಿ ಸಾಧ್ಯ ಆಗುತ್ತೆ. ಒಂದು ಸತ್ಯ ಏನು ಅಂದರೆ, ನೀವೊಂದು ಮ್ಯಾಗ್ನೆಟ್, ಅಯಸ್ಕಾಂತ, ನೀವೇನನ್ನು ದಿನನಿತ್ಯ ಫೀಲ್ ಮಾಡ್ತೀರೋ ಅದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ. ಅದನ್ನೇ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಿಮ್ಮ ಕರಿಯರಲ್ಲಿ ಏನು ಒಂದು ವಿಚಾರದಲ್ಲಿ ತೊಂದರೆ ಆಗಿದೆಯಲ್ಲ, ಆ ತೊಂದರೆ ನಿಮಗೆ ನಿವಾರಣೆ ಆಗುತ್ತೆ. ಹಾಗೆಯೇ ಇಲ್ಲಿ ನಿಮ್ಮ ಜೀವನದಲ್ಲಿ, ಆರೋಗ್ಯದಲ್ಲಿ, ಹಾಗೆ ಈಗಿರುವ ದೇಹದಿಂದಲೂ ಕೂಡ ನಿಮಗೆ ಒಂದಿಷ್ಟು ಖುಷಿ ಆಗಿಲ್ಲ ಅಂದರೆ, ನಾನು ಹೀಗಿದ್ದೀನಿ, ನನ್ನ ಅಂಗವಿಕಲೆ, ಇಲ್ಲಾಂದರೆ ಒಂದಿಷ್ಟು ಏನೋ ಒಂದು ವಿಚಾರಗಳು ಇದ್ದಾವೆ ನಿಮಗೆ. ಆದರೆ ಅದ್ರ ಬಗ್ಗೆ ಕೃತಜ್ಞತೆ ಫೀಲ್ ಮಾಡಿ. ನನಗೆ ಹೀಗೇನು ಆಗಿದೆಯಲ್ಲ, ಸಿಕ್ಕಿದೆಯಲ್ಲ, ಅದಕ್ಕೂ ಒಂದು ಕಾರಣ ಇದೆ, ಕಾರಣ ಇಲ್ಲದೆ ಸಿಕ್ಕಿಲ್ಲ. ಅದನ್ನೇ ನಾನು ಒಂದು ರೀತಿಯಲ್ಲಿ ಕೃತಜ್ಞತೆ, ಭಗವಂತ ಇಷ್ಟಾದರೂ ಕೊಟ್ಟಿದ್ದಿಲ್ಲ ಅನ್ನೋ ರೀತಿಯಲ್ಲಿ ಫೀಲ್ ಮಾಡಿ ಅವರ ಎನರ್ಜಿಗೆ ಕನೆಕ್ಟ್ ಮಾಡ್ಕೊಳ್ಳೋ ಅಭ್ಯಾಸ ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ದೇಹದಲ್ಲಿ ಇಲ್ಲ ನಿಮ್ಮ ಜೀವನದಲ್ಲಿ ಕರಿಯರಲ್ಲಿ ಏನೇ ಕುಂಠಿತವಾಗಿದ್ದರೂ ಕೂಡ ಅದಕ್ಕಿಂತ ಮೀರಿದ್ದನ್ನು ಭಗವಂತ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಾರೆ. ಅಂದರೆ ನಿಮ್ಮನ್ನು ಗೈಡ್ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಈಗ ಎಂಥ ಸ್ಥಿತಿಯಲ್ಲೇ ಇರಲಿ ನಿಮ್ಮಿಂದ ಎಲ್ಲವೂ ಸಾಧ್ಯ ಆಗತ್ತೆ. ನೀವು ನಿಮ್ಮ ಜೊತೆಯಲ್ಲಿರಿ. ನಿಮ್ಮ ಜೊತೆಯಲ್ಲಿ ನೀವಿದ್ದಾಗ ನೀವು ನಂಬಿದ ಗುರುವು ದೈವಶಕ್ತಿ ನಿಮ್ಮ ಜೊತೆಯಲ್ಲಿರುತ್ತೆ. ನೀವೇ ನಿಮ್ಮ ಜೊತೆಯಲ್ಲಿ ಬಲವಾಗಿ ನಿಲ್ಲದೆ ಇದ್ದಾಗ, ನಿಮ್ಮ ಬಗ್ಗೆನೇ ನಿಮಗೆ ಖಿನ್ನತೆ, ಒಂದು ದುರ್ಬಲತೆ, ನಿಮ್ಮ ವ್ಯಕ್ತಿತ್ವ ಸರಿ ಇಲ್ಲ ಅಂತೇಳಿ ನೀವೇ ಅಳೆದು ಹೋಗಿದಾಗ ಭಗವಂತ ಎಲ್ಲಿ ನಿಲ್ಲಕ್ಕೆ ಸಾಧ್ಯ ಅಲ್ವಾ. ಅಲ್ಲಿ ಗುರು ಕಲಿಸ್ತಾ ಇರೋದು ನಿಮಗೆ ಅದೇ. ಮೊದಲು ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಸರಿಯಾಗಿದ್ದೀರಾ ಅನ್ನೋದನ್ನು ನೀವು ನಿಲ್ಲಿ, ನಿಮ್ಮ ಬಗ್ಗೆ ನೀವು ಸಪೋರ್ಟ್ ಮಾಡ್ಕೊಳ್ಳಿ. ಆಗ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಮ ಬಗ್ಗೆನೇ ನಿಮಗೆ ಒಂದು ಆತ್ಮಾಭಿಮಾನ, ಒಂದು ಗೌರವ, ಪ್ರೀತಿ ಏನೂ ಇಲ್ಲ ಅಂದರೆ ನಾನು ಹೇಗೆ ಅದನ್ನು ಕೊಡೋಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಧೈರ್ಯವಾಗಿರಿ. ಬದುಕಲ್ಲಿ ಕಷ್ಟ, ದುಃಖ, ಸಮಸ್ಯೆಗಳು ಬಂದೇ ಬರ್ತದೆ, ಇಲ್ಲ ಅಂತಲ್ಲ. ಹಾಗಾಗಿ ಅವುಗಳನ್ನು ಕಳ್ಕೊಳ್ಳೋಕ್ಕೂ ಭಗವಂತ ಇಲ್ಲಿ ದಾರಿ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಗುರುವಿನ ರೂಪದಲ್ಲಿ ಬಂದಿದ್ದಾರೆ ಅಂದರೆ, ನೀವು ಯಾಕೆ ಅವರಲ್ಲಿ ಶರಣಾಗಿ ಇವತ್ತಿನ ವರ್ತಮಾನವನ್ನು ಶುದ್ಧವಾಗಿ ಇಟ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರಶ್ನೆ ಬರ್ತದೆ. ಉತ್ತರ ನಿಮ್ಮದೇ ರೀತಿಯಲ್ಲಿ ಕಮೆಂಟಲ್ಲಿ ತಿಳಿಸಿ.
ಕೆಲವ್ರಿಗೆ ಅನಿಸ್ಬೋದು ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರ ಪರಿವರ್ತನೆ ಆಗಿರ್ಬೋದು, ಇದೇನಪ್ಪ ಇದ್ದಕ್ಕಿದ್ದಾಗೆ ಮುಟ್ಟಾಳತನದ ನಿರ್ಧಾರವನ್ನು ತಗೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವರಿಗೆ ಅನಿಸ್ಬೋದು. ಆದರೆ ಅದು ಅವರ ಒಂದಿಷ್ಟು ವ್ಯಕ್ತಿತ್ವ, ಅವರ ಒಂದು ಆಲೋಚನೆ, ಅದು ಅವರದ್ದಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಒಂದು ಈಗಿನ ಬದಲಾವಣೆಯನ್ನು ಅವ್ರು ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವು ಕೂಡ ಅವರ ಮೇಲೆ, ಅವರ ಮಾತಿನ ಮೇಲೆ ಗಮನ ಇಟ್ಟು ನಿಮ್ಮ ಒಂದು ವಿಚಾರವನ್ನು ಮತ್ತೆ ಜಡ್ಜ್ ಮಾಡೋದು ಬೇಡ. ನೀವು ಸರಿಯಾದ ದಾರಿಯಲ್ಲಿದೆ, ಮುಟ್ಟಾಳತನದ ನಿರ್ಧಾರ ನೀವು ಮಾಡಿಲ್ಲ, ಭಗವಂತನ ಶರಣದಲ್ಲಿ ಅದನ್ನು ಸಮರ್ಪಣೆ ಮಾಡಿ ನೀವೇನೋ ಒಂದು ಒಳ್ಳೆಯ ರೀತಿಯಲ್ಲಿ ಯೋಜನೆ ಮಾಡಬೇಕು, ಒಂದು ಸಾಧನೆ ಮಾಡಬೇಕು, ಅದು ವಿದ್ಯಾಭ್ಯಾಸ ಇಲ್ಲ ಯಾವುದೋ ಒಂದು ರೂಪದಲ್ಲಿ ಪರಿವರ್ತನೆ ತಗೊಳ್ಬೇಕು ಅಂತ ಇದ್ದೀರಾ ಅಂದರೆ ಖಂಡಿತ ಸಾಧ್ಯ ಆಗುತ್ತೆ. ಹಾಗೆ ನಿಮ್ಮ ಪೂರ್ವಜರು ಹಾಕಿಕೊಟ್ಟ ಒಂದಿಷ್ಟು ವಿಚಾರಗಳು ಹೇಗಿದ್ವು ಅಂದರೆ, ಅವ್ರು ಏನೆಲ್ಲ ಒಂದು ಪುಣ್ಯ ಸಾಧನೆ ಮಾಡಿದರೋ ಅದಕ್ಕೆ ಮುಂದಾಳತ್ವ ವಹಿಸೋದು ನೀವೇ ಆಗಿರ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಅದನ್ನು ಕಸ್ಕೊಳ್ಳೋಕೆ ತುಂಬ ಜನ ಪ್ರಯತ್ನ ಪಟ್ಟರು, ಆದರೂ ಕೂಡ ಭಗವಂತನ ನಿರ್ಧಾರದ ಮುಂದೆ ಮನುಷ್ಯರ ನಿರ್ಧಾರ ನಡೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ಪದವಿ ನಿಮ್ಮವರನ್ನು ಸೇರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಆದಷ್ಟು ಬೇಗನೆ. ಆದರೆ ಸರಿಯಾದ ಸಮಯಕ್ಕೆ ನೀವು ಬಹಳ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಾ. ಹಾಗಾಗಿ ಅಂದರೆ ತೆಗೆದುಕೊಂಡಿದ್ರಿ, ತಾಳ್ಮೆಯಿಂದ ವ್ಯವಹರಿಸಿದ್ರಿ, ಸಹಿಸ್ಕೊಂಡ್ರಿ ಒಂದಿಷ್ಟು ವಿಚಾರಗಳನ್ನು. ಅಂದರೆ ಯಾರೆಲ್ಲ ನಿಮ್ಮ ಹಿಂದೆ ಕುತಂತ್ರವನ್ನು ಮಾಡ್ತಾ ಇದ್ರಲ್ವಾ, ಅದು ನಿಮ್ಮ ಪದವಿ ಕಿತ್ಕೊಳ್ಳೋಕ್ಕಾಗಿರ್ಬೋದು, ನಿಮ್ಮ ಮುಂದೆ ಹೋಗದೇ ಇರೋಕ್ಕಾಗಿರ್ಬೋದು, ಇಲ್ಲ ಒಂದಿಷ್ಟು ವಿಚಾರಗಳಲ್ಲಿ ನಿಮ್ಮನ್ನು ಅಡೆತಡೆ ಮಾಡಿ ನಿಲ್ಲಿಸೋದಾಗಿರ್ಬೋದು, ಇಲ್ಲ ನಿಮ್ಮಿಂದ ಏನೋ ಕಿತ್ಕೊಂಡಿದ್ದಾಗಿರ್ಬೋದು, ಇಲ್ಲ ಕೊಡದೇ ಇರೋ ರೀತಿಯಲ್ಲಿ ಸಂಚು ಮಾಡಿದ್ದಾಗಿರ್ಬೋದು, ಇವೆಲ್ಲವೂ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದೆ ಇಲ್ಲಿ. ಆದರೆ ಇಲ್ಲಿ ಅವರು ಮನುಷ್ಯರಿಗೆ ಮೀರಿದ ಶಕ್ತಿ, ಗುರುಶಕ್ತಿ, ಭಗವಂತನ ಶಕ್ತಿ, ಅವರ ಒಂದು ದೃಷ್ಟಿಯಲ್ಲೇ ನೀವು ಗೆದ್ದಿದ್ದೀರಾ ಅಂದರೆ, ಅವರ ದೃಷ್ಟಿಯಲ್ಲೇ ನೀವು ಬದಲಾಗಿದ್ದೀರಾ ಅಂದರೆ, ಅವರ ದೃಷ್ಟಿಯಲ್ಲೇ ನೀವು ಒಂದು ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಅಂದರೆ, ಇನ್ನು ಮನುಷ್ಯರು ಇಲ್ಲಿ ನಿಮ್ಮನ್ನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಆದಷ್ಟು ಬೇಗನೆ ಮುಖ್ಯ ನಿರ್ಧಾರಗಳನ್ನು ತಗೊಳ್ತೀರಾ. ಅದರ ಆಧಾರದ ಮೇಲೆ ಬದಲಾವಣೆ ಸಿಗುತ್ತೆ. ಸಣ್ಣ ಪುಟ್ಟ ಏರಿಳಿತಗಳು ಇದ್ದೇ ಇರುತ್ತೆ ಜೀವನದ ಮೇಲೆ, ಕುಗ್ಗಬಾರ್ದಷ್ಟೇ. ಇವತ್ತು ನೀವು ಇಳಿತ ಕಂಡಿದ್ದೀರಾ ಅಂದರೆ ನಾಳೆ ನಿಮಗೆ ಏರುವ ಏಣಿಯಾಗಿ ಆ ಗುರುವೇ ನಿಲ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ನಂಬಿದ ಗುರು ನಿಮ್ಮನ್ನು ಕೈ ಬಿಡೋದಿಲ್ಲ. ಇಲ್ಲಿ ಜನರ ನಿರ್ಧಾರದ ಮೇಲೆ ಇಲ್ಲ ಅವರು ಅಳೆದು ತೂಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿಂತಿಲ್ಲ. ನೀವು ಏನಾದರೂ ಇಲ್ಲಿ ಜನರನ್ನು ಖುಷಿಪಡಿಸ್ತೀರಿ, ಸಮಾಜವನ್ನು ಖುಷಿಪಡಿಸ್ತೀರಿ ಅನ್ನೋ ರೀತಿಲಿ ಹೋದರೆ ಖಂಡಿತ ನಿಮ್ಮನ್ನು ನೀವು ಕಳ್ಕೊಂಡ್ಬಿಡ್ತೀರ, ನಿಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂಡ್ಬಿಡ್ತೀರ. ಇಲ್ಲಿ ನಿಮ್ಮನ್ನು ಖುಷಿಪಡಿಸಿ, ಭಗವಂತನನ್ನು ಖುಷಿಪಡಿಸಿ, ನೀವು ನಂಬಿದ ಗುರುವನ್ನು ಖುಷಿಪಡಿಸಿ ಅಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಯಾಕಂದರೆ ಇಲ್ಲಿ ಏನೇ ನಿಮಗೆ ಕೊಡಬೇಕು ಅಂದರೆ ಭಗವಂತ ಕೊಡೋದು. ಅಂದರೆ ಮನುಷ್ಯರು ಕೊಟ್ಟಿದ್ದು ಮನೆಯವರೆಗೂ ಬರೋದಿಲ್ಲ. ಯಾಕಂದರೆ ಕೊಡ್ತಾರೆ, ಮನೆಯವರೆಗೆ ಬರೋದ್ರೊಳಗೆ ಮತ್ತೆ ಬಂದು ಕಿತ್ಕೊಂಡ್ಬಿಡ್ಬೋದು. ಆದರೆ ಭಗವಂತ ಕೊಟ್ಟರೆ ಯಾವತ್ತೂ ಕಿತ್ಕೊಳ್ಳಲ್ಲ. ಅದಕ್ಕೋಸ್ಕರ ಅಂಥ ಅರ್ಹತೆಯನ್ನು ನೀವು ಪಡ್ಕೊಂಡಿದ್ದೀರಾ. ಗುರುವಿನ ಶರಣದಲ್ಲಿ ಬಂದು ನಿಮ್ಮ ಪ್ರತಿಯೊಂದು ಪರಿವರ್ತನೆಯೂ ಕೂಡ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರ್ತದೆ. ಅದು ಅವರು ಎಲ್ಲೋ ಒಂದು ರೀತಿಯಲ್ಲಿ ಕೆಂಗಣ್ಣಿನಿಂದ ನೋಡೋ ಹಾಗೆ ಮಾಡ್ಬೋದು, ಇಲ್ಲ ಆಶ್ಚರ್ಯಕರವಾದ ನೋಟದಿಂದನೂ ನೋಡ್ತಾ ಇದ್ದಾರೆ ನಿಮ್ಮನ್ನು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ನೀವು ಏನು ಪ್ರಾಮಾಣಿಕ ಪ್ರಯತ್ನದ ರೀತಿಯಲ್ಲಿ ನಿಮ್ಮ ನಡೆ ನುಡಿಯನ್ನು 1-2 ವರ್ಷದಿಂದ ತಿದ್ಕೊಂಡಿದ್ದೀರ, ಅದರ ಆಧಾರದ ಮೇಲೆ ನಿಮ್ಮಲ್ಲಿರುವ ಒಂದಿಷ್ಟು ಕುಟುಂಬದ ಜನರ ನಡವಳಿಕೆಯನ್ನು ನೀವು ತಿದ್ದಿದ್ದೀರಾ. ಆ ಪುಣ್ಯ ಕೂಡ ನಿಮಗೇ ಸಲ್ಲಿದೆ ಅಲ್ವಾ. ಅಂದರೆ ಒಬ್ಬರು ಉತ್ತಮರಾದರು ಅಂದರೆ ಆ ಮನೆಯಲ್ಲಿ ನಿಧಾನವಾಗಿ ಎಲ್ಲರೂ ಕೂಡ ಉತ್ತಮರಾಗ್ತಾರೆ ಅನ್ನೋದಕ್ಕೆ ನೀವು ಒಂದು ಸಾಕ್ಷಿಯಾಗಿ ನಿಂತಿದ್ದೀರಾ. ಇದೇ ಗುರುವಿನ ಅರಿವು ಅನ್ನೋದು. ಅಂದರೆ ತನ್ನಂತೆ ತನ್ನ ಶಿಷ್ಯನೂ ಆಗಬೇಕು ಅಂತೇಳಿ ಬಯಸ್ತಾರೆ ಬಾಬಾ. ಹಾಗಾಗಿ ಅಂದರೆ ಗುರು ಬಯಸೋದು ನನ್ನಂಥ ಸ್ಥಾನಮಾನಕ್ಕೆ ನನ್ನ ಶಿಷ್ಯ ಬರಬೇಕು ಅನ್ನೋ ರೀತಿಯಲ್ಲಿ ಸದ್ಗುರು ಯಾವಾಗಲೂ ಬಯಸ್ತಾರೆ. ಹಾಗಾಗಿ ನಿಮ್ಮನ್ನು ಆ ಸ್ಥಾನಮಾನದಲ್ಲಿ ಇಟ್ಟು ನೋಡಲಿಕ್ಕೆ ಬಾಬಾ ಇಲ್ಲಿ ಬಯಸ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಶಿಕ್ಷಣ ಸಿಗ್ತಾ ಇದೆ, ಅರಿವಿನ ಮೂಲಕ ಏರಿಳಿತ ಆಗ್ತಾ ಇದೆ, ವಂಚನೆ ಸಿಗ್ತಾ ಇದೆ, ಕೆಲವೊಂದಿಷ್ಟು ಸಫರ್ ಮಾಡ್ತಾ ಇದ್ದೀರಾ. ಮಧ್ಯ ವ್ಯಕ್ತಿಯ ಪ್ರವೇಶ, ದೂರ ಆಗೋದು, ಪ್ರೀತಿ ಕಳ್ಕೊಳ್ಳೋದು, ಪಡ್ಕೊಳ್ಳೋದು, ಹಾಗೆ ಸಂತಾನ ಇಲ್ಲ, ಮದುವೆ ಆಗಿಲ್ಲ, ಇವೆಲ್ಲವೂ ಭೌತಿಕ ಜಗತ್ತಲ್ಲಿ ನಿಮಗೆ ಮುಖ್ಯ ಇಲ್ಲ ಅಂತಲ್ಲ. ಆದರೆ ಇವೆಲ್ಲದಕ್ಕೂ ಪರಿಹಾರ ಯಾರೋ ಒಬ್ಬ ವ್ಯಕ್ತಿ ಅಲ್ಲ, ಯಾರನ್ನು ನಂಬಿಸೋದಲ್ಲ, ನೀವೇನೋ ತ್ಯಾಗ ಮಾಡಿ ಇನ್ನೊಬ್ಬರನ್ನ ಖುಷಿಪಡಿಸೋದ್ರಿಂದ ಇವೆಲ್ಲ ರೀತಿಯ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಭಗವಂತನನ್ನು ತೃಪ್ತಿಪಡಿಸಿ ನೀವು ನಂಬಿದ ಗುರುವಿನ ಉಪದೇಶಗಳಂತೆ ನಿಮ್ಮ ನಡವಳಿಕೆಯನ್ನು ತಿದ್ಕೊಳ್ಳಿ. ಖಂಡಿತ ಅದರಲ್ಲೇ ನಿಮ್ಮ ಸುಖ, ಜೀವನ ಅಡಗಿದೆ, ರಹಸ್ಯ ಅಡಗಿದೆ, ಭವಿಷ್ಯದ್ದು ಅನ್ನೋ ರೀತಿಲಿ ಬರ್ತದೆ. ಆ ಎನರ್ಜಿನ ನಾನು ಸಂಪೂರ್ಣವಾಗಿ ನನಗೆ ಆದಷ್ಟು ಮಟ್ಟಿಗೆ ಇಲ್ಲಿ ನಾನು ವಿವರಿಸಿದ್ದೀನಿ. ಈ ಒಂದು ವಿಚಾರ ನಿಮ್ಮ ರೆಸಿನೇಟ್ ಆದರೆ ನಿಮಗೆ, ಅಂದರೆ ಇದು ನನ್ನದೇ ಆದ ಮನಸ್ಥಿತಿ, ನನ್ನದೇ ಆದ ವ್ಯಕ್ತಿತ್ವ ಅನ್ನೋ ರೀತಿಯಲ್ಲಿ ನಿಮಗೆ ಏನಾದರೂ ರೆಸಿನೇಟ್ ಆದರೆ, ನನಗಲ್ಲ ನಿಮಗೆ ಆ ಅರಿವನ್ನು ಕೊಟ್ಟ ಆ ಗುರುವಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ, ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.